ಫೀಬಾ ಇಂಡಿಯಾ ಕನ್ನಡ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಮದ್ಯವ್ಯಸನ ತಡೆಗಟ್ಟುವಿಕೆ ಮತ್ತು ಚೇತರಿಕೆ ಕುರಿತಾಗಿ ಚರ್ಚಿಸಲಿದ್ದೇವೆ. ಇದರ ವಿಷಯವಾಗಿ ನಮ್ಮೊಟ್ಟಿಗೆ ಮಾತನಾಡಲು ಶ್ರೀಮತಿ ನಿಖಿತಾ ಸಿಬಿಲ್ ರೆಬೆಲ್ಲೋ, ಸೈಕಾಲಜಿಸ್ಟ್ ನಮ್ಮ ಜೊತೆ ಇದ್ದಾರೆ. ಇವರು ಹಲವು ವರ್ಷಗಳಿಂದ ಮಾನಸಿಕ ಆರೋಗ್ಯ ಹಾಗೂ ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಅನೇಕ ಜನರಿಗೆ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಮ್ಯಾಮ್, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ನಿಮಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಮ್ಯಾಮ್, ಈ ಒಂದು ಮದ್ಯವ್ಯಸನ ಇದು ಅವಲಂಬನೆನಾ, ಕಾಯಿಲೆನಾ, ಅಥವಾ ಇದು ಒಂದು ಅಡಿಕ್ಷನ್? ಓಕೆ, ಸೊ ಪ್ರಥಮವಾಗಿ ಈ ಒಂದು ಟಾಪಿಕ್ ನೀವು ತೆಗೆದುಕೊಂಡದಕ್ಕೆ ಹಾಗೂ ಅದನ್ನು ಜನರಿಗೆ ತಲುಪಿಸಿದ್ದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮದ್ಯವ್ಯಸನ ಅಂತ ಹೇಳುವಂಥದ್ದು ಎಡಿಕ್ಷನ್, ಇದೊಂದು ಚಟ, ಬೇಕಂತ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾಗುದಿಲ್ವ ಅವರಿಗೆ, ಅಥವಾ ಅವರಿಗೆ ನೈತಿಕ ಮೌಲ್ಯಗಳಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಎಲ್ಲಿಯ ಒಂದು ಕಡೆ ನಾವು ಅದನ್ನು ಒಂದು ಕಾಯಿಲೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ತಪ್ಪಿ ಹೋಗಿದ್ದೇವೆ. ಅದನ್ನು ಕಾಯಿಲೆಯ ಅಂತ ಅರ್ಥ ಮಾಡ್ಕೊಂಡ್ರೆ ಅದನ್ನು ತಡೆಗಟ್ಟಬಹುದು, ಅಥವಾ ಅದನ್ನು ಹೇಗೆ ಅದರಿಂದ ಹೊರಗೆ ಬರ್ಬೋದು, ಹೇಗೆ ಅದನ್ನು ಅದರಿಂದ ನಿಭಾಯಿಸುವುದು ಹೇಗೆ ಅಂತ ನಮ್ಗೆ ಅರ್ಥ ಆಗ್ಬೋದು. ಸೊ ಮದ್ಯವ್ಯಸನ ಅಂತ ಹೇಳುವಂಥದ್ದು ಒಂದು ಭಾವನಾತ್ಮಕವಾಗಿ ಸಹ ತೊಂದರೆ ಆಗ್ತದೆ, ಹಾಗೂ ಮಾನಸಿಕವಾಗಿ ಸಹ ತೊಂದರೆ ಆಗ್ತದೆ, ಹಾಗೂ ಶಾರೀರಿಕವಾಗಿ ಸಹ ತೊಂದರೆ ಆಗ್ತದೆ, ಹಾಗೂ ಸಾಮಾಜಿಕವಾಗಿ ಸಹ ಇದೊಂದು ಸಂಕಟಕ್ಕೆ ಒಳಗಾಗ್ತಾರೆ. ಸೊ ಇದೊಂದು ಬಯೋಸೈಕೋಸೋಷಲ್ ಅಂತ ಹೇಳ್ತೇವೆ. ಇದು ಮೂರು ವಿಷಯಗಳಲ್ಲಿ ತೊಂದರೆಗೆ ಒಳಗಾಗಿ ಇದೊಂದು ಕಾಯಿಲೆ ಅಂತ ಹೇಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಹೋಗ್ಬೇಕು. ಕೆಲವೊಮ್ಮೆ ನಾವು ಹೇಳ್ತೇವೆ ಕಾಯಿಲೆ ಅಂತ ಯಾವಾಗ ಆಗ್ತದಂದ್ರೆ, ಯಾವಾಗ ಈ ಮನುಷ್ಯ ಕೇವಲ ಇದೊಂದು ಯೂಸ್ ಅಂದ್ರೆ ಅದನ್ನು ಉಪಯೋಗಿಸುವುದು ಮಾತ್ರ ಅಲ್ಲ, ಮದ್ಯವನ್ನು ಅದನ್ನು ಅವಲಂಬಿತರಾಗ್ತಾರೆ, ಆಗ ಅದನ್ನು ನಾವು ಕಾಯಿಲೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ, ಈಗ ನನ್ಗೆ ಈಗವೇ ಬೇಕು, ಅದು ಮದ್ಯ ಇಲ್ಲದಿದ್ರೆ ಆಗುದಿಲ್ಲ, ಸಿಕ್ಕಾಪಟ್ಟೆ ಅದಕ್ಕೆ ಹಂಬಲ ಇರ್ತದೆ, ನಂಗೆ ಈಗವೇ ತಗೋಬೇಕು, ಇನ್ನು ನಂಗೆ ತಗೊಳ್ಳದಿದ್ರೆ ಆಗುದೇ ಇಲ್ಲ, ಸ್ವಲ್ಪ ತಗೊಂಡ್ರೆ ಸಾಕಾಗೋದಿಲ್ಲ, ಅದರದ್ದು ಪ್ರಮಾಣ ಜಾಸ್ತಿ ಮಾಡ್ಕೊಳ್ತಾರೆ, ಅಥವಾ ಅದನ್ನು ಮತ್ತೆ ಮತ್ತೆ ಉಪಯೋಗ ಮಾಡ್ತಾರೆ. ಅದರ ಜೊತೆಗೆ ಜೀವನದಲ್ಲಿ ಎಷ್ಟೇ ಸುಖ, ಬೇರೆ ಬೇರೆ ವಿಚಾರಗಳು ಇದ್ರೂನು ನನ್ಗೆ ಆಲ್ಕೋಹಾಲ್ ಇಂದ ಸಿಗುವ ಖುಷಿ, ಸಂತೋಷ ಬೇರೆ ಯಾವುದೇ ವಿಷಯಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮೂರನೇದ್ದು ಹೇಳ್ತಾ ಇರೋದು, ಸ್ವಲ್ಪ ಕುಡಿದ ತಕ್ಷಣ ಅವರಿಗೆ ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ಕುಡಿಲಿಕ್ಕೆ ಹೋಗ್ತಾರೆ. ಫಿಸಿಕಲಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ತೊಂದರೆ ಇದೆ ಅಂತ ಗೊತ್ತಾದ್ರೂನು ಅದರಿಂದ ಹೊರಗೆ ಬರ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಇದು ಬೇಕೇ ಅಂತ ಹೇಳ್ತಾರೆ. ಈ ಒಂದು ಅದ್ರ ಮಾತ್ರ ಅಲ್ಲ, ಇದನ್ನು ಯಾವಾಗ ಅವರು ಸ್ಟಾಪ್ ಮಾಡ್ಬೇಕು, ನನ್ಗೆ ಇನ್ನು ಬೇಡ ಅಂತ ಹೇಳಲಿಕ್ಕೆ ಹೋಗ್ತಾರೆ, ಪ್ರಯತ್ನ ಪಡ್ತಾರೆ, ಆಗ ಹಿಂತೆಗೆತ ಚಿಹ್ನೆಗಳು ಸಹ ಇರ್ತದೆ. ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂತೆಗೆತ ಚಿಹ್ನೆಗಳು ಯಾವಾಗ ನಾವು ಕಡಿಮೆ ಮಾಡ್ತಾರೆ ಅದರ ಪ್ರಮಾಣ ತಗೊಳ್ಳೋದನ್ನು, ಅಥವಾ ನಾವು ಸ್ಟಾಪ್ ಮಾಡ್ತಾರೆ, ಆಗ ಹಿಂತೆಗೆತ ಚಿಹ್ನೆಗಳು ಇರ್ತದೆ. ಹೀಗೆ ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಎಲ್ಲಾ ವಿಷಯದಲ್ಲಿ ತೊಂದರೆಗೆ ಒಂದು ವ್ಯಕ್ತಿ ಒಳಪಡ್ತಾನೆ ಅಂತ ಹೇಳುವಾಗ ಅದೊಂದು ಕಾಯಿಲೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಮದ್ಯವ್ಯಸನ ಅಂತ ಹೇಳುವಂಥದ್ದು ಕೇವಲ ಚಟ ಅಂತ ಮಾತ್ರವೇ ನಾವು ಅರ್ಥ ಮಾಡ್ಕೊಳ್ಳದೆ, ಅದೊಂದು ಕಾಯಿಲೆ ಹಾಗೂ ಅದೊಂದು ಅವಲಂಬನೆ ಆದ್ದರಿಂದ ಅದೊಂದು ಕಾಯಿಲೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಓಕೆ ಮ್ಯಾಮ್, ಮದ್ಯವ್ಯಸನದಿಂದ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಉಂಟಾಗ್ತದೆ, ಅದು ಯಾವ್ಯಾವು ಅಂತ ಹೇಳ್ತೀರಾ? ಓಕೆ, ಸೊ ಮದ್ಯವ್ಯಸನ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿದೆ, ಕೇವಲ ಒಂದು ವ್ಯಕ್ತಿ ಮಾತ್ರ ಅದರಲ್ಲಿ ದುಷ್ಪರಿಣಾಮ ಒಳಪಡ್ತಾರೆ ಅಥವಾ ಪರಿಣಾಮಕ್ಕೆ ಒಳಪಡ್ತಾರೆ ಅಂತ ಅಲ್ಲ. ನಾವು ಆಲ್ಕೋಹಾಲ್ ಇಸ್ ಅ ಫ್ಯಾಮಿಲಿ ಡಿಸೀಸ್ ಅಂತ ಹೇಳ್ತೇವೆ, ಒಂದು ಕೌಟುಂಬಿಕವಾದ ಒಂದು ಕಾಯಿಲೆ ಅಂತ. ಕೇವಲ ವ್ಯಕ್ತಿಯ ಜೊತೆಗೆ ನಾನಿದು ಹೇಳಿದ ಪ್ರಕಾರ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಅಂತ ಹೇಳಿದ ತಕ್ಷಣ ಮನುಷ್ಯರೊಟ್ಟಿಗೆ ಯಾರು ಇರ್ತಾರೆ, ಒಂದು ಕುಟುಂಬ ಇರ್ತದೆ. ಸೊ ಈ ಕುಟುಂಬದಲ್ಲಿ ಒಂದು ಹಲವಾರು ಒಂದು ಸಮಸ್ಯೆಗಳು ಒಳಗಾಗ್ತಾರೆ. ಸೊ ಮೊದಲಿಗೆ ಹೇಳುವುದಾದ್ರೆ ಸಂಬಂಧಗಳಲ್ಲಿ ತೊಡಕು ಉಂಟಾಗ್ತದೆ,
ಮನೆಯಲ್ಲಿ ಒಂದು ವೈಲೆನ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಮನೆಯಲ್ಲಿ ಜಗಳ ಆಗುವಂಥದ್ದು, ಒಬ್ಬರಿಗೊಬ್ರು ದೂರುವಂಥದ್ದು, ಕಿರಿಕಿರಿ, ಭಯ, ಒಂದು ಅಲ್ಲಿ ಒಂದು ಒಳ್ಳೆಯ ಸಂಬಂಧ, ಒಂದು ರಿಲೇಶನ್ಶಿಪ್ಸ್ ಒಳ್ಳೆ ಇರೋದಿಲ್ಲ. ಅದರ ಜೊತೆಗೆ ಅವರು ಒಂದು ಆಕ್ಸಿಡೆಂಟ್ಗೆ ಒಳಗಾಗ್ಬೋದು, ಇದು ಕುಡಿತದಿಂದ ತೊಂದರೆಗೆ ಒಳಗಾಗಿ ಒಂದು, ಅಥವಾ ಇಂಪಲ್ಸಿವ್ ಅಂತ ಹೇಳ್ತಾರೆ, ಹಠಾತ್ ಪ್ರವೃತ್ತಿಗೆ ಒಳಗಾಗ್ತಾರೆ. ಅದರಿಂದಾಗಿ ಏನಾದ್ರೂ ಒಂದು ಮಾತಾಡಿ ಏನಾದ್ರೂ ಸಂಬಂಧಗಳನ್ನು ಕಳ್ಕೊಂಡಾಗ್ಬೋದು, ಅಥವಾ ಯಾರಾದ್ರೂ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದವ್ರು ಇರ್ಬೋದು, ಅಥವಾ ಮದುವೆಗಿದೆ ಅಂತ ಒಂದು ರೆಡಿ ಆಗ್ತಾ ಇರ್ಬೋದು, ಅದ್ರ ಆಗದೇ ಇರ್ಬೋದು, ಅಥವಾ ಈ ಕುಡಿತದ ಸಮಸ್ಯೆಯಿಂದಾಗಿ ನಾನು ಹೇಳಿದೆ ಯಾವುದೇ ಅವರಿಗೆ ಆಸಕ್ತಿ ಅಂತ ವಿಷಯ ಇರಿದ್ರೂ ಸಹ ದಿನನಿತ್ಯ ಜೀವನದಲ್ಲಿ ಅವರು ಈ ಕುಡಿತಕ್ಕೆ ಒಳಗಾದ ಕಾರಣ ಅದೇ ಒಂದು ನಂಗೆ ಮುಖ್ಯ ಜೀವನದಲ್ಲಿ ಅಂತ ಹೇಳುವಾಗ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಕುಡಿತಕ್ಕೆ ಸಹಾಯ ಆಗ್ಲಿಕ್ಕೆ ಲೋನ್ ಮಾಡ್ತಾ ಇರ್ಬೋದು, ಅಥವಾ ಆ ಮನೆ ಕಟ್ಲಿಕ್ಕೆ ಲೋನ್ ತಗೊಳ್ತಾರೆ, ಅದು ಕುಡಿತಕ್ಕೆ ಒಳಗಾಗಿ ಮತ್ತೆ ಅದನ್ನು ವಾಪಸ್ ಕಟ್ಲಿಕ್ಕೆ ಆಗದೆ ಇರ್ಬೋದು, ಅಥವಾ ಬೇರೆ ಬೇರೆ ಕ್ರೈಮ್ಗಳಲ್ಲಿ ಒಳಗಾಗ್ತಾ ಇರ್ಬೋದು. ನೀವೀಗ ದಿನನಿತ್ಯದ ನೋಡ್ತೀರಿ ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಆತ್ಮಹತ್ಯೆಗೆ ಒಳಗಾಗ್ತಾರೆ, ಅಥವಾ ಸೂಸೈಡ್, ನೀವು ಗೊತ್ತುಂಟು ಸೂಸೈಡ್ ಜೊತೆಗೆ ಬೇರೆ ಬೇರೆ ಕ್ರೈಮ್ಗಳಲ್ಲಿ ಒಳಗಾಗ್ತಾರೆ, ಅತ್ಯಾಚಾರ ಮಾಡುವರು. ಸುಮಾರು ಸರ್ತಿ ನಾವು ನೋಡ್ತೇವೆ ಇದು ಆಲ್ಕೋಹಾಲ್ ಅಥವಾ ಬೇರೆ ಮದ್ಯ ಅಥವಾ ಮಾದಕ ವಸ್ತುಗಳನ್ನು ತಗೊಂಡದಿಂದ ಇದು ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಗೆ ನೀವು ಆರ್ಥಿಕ ಸಮಸ್ಯೆಗಳು ಅಂತ ಹೇಳುವಾಗ ಈ ಕುಡಿತದಿಂದ ಆರ್ಥಿಕ ಸಮಸ್ಯೆ ಆಗ್ಬೋದು, ಅಥವಾ ಆರ್ಥಿಕ ಸಮಸ್ಯೆ ಇದ್ದಕ್ಕೆ ಅವ್ರು ಕುಡಿತಕ್ಕೆ ಒಳಗಾಗ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತದೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಅವರಿಗೆ ಆರ್ಥಿಕ ಸಮಸ್ಯೆ ಇದೆ ಅಂತ ಹೇಳಿದ್ದಕ್ಕೆ ಅವ್ರು ಕುಡಿತಾ ಇದ್ದಾರೆ ಅಂತ. ಆದ್ರೆ ರಿಸರ್ಚ್ ಅಂತ ಹೇಳ್ತದೆ, ಅಥವಾ ಒಂದು ಸೋರ್ಸಸ್ ಅಂತ ಹೇಳ್ತದೆ ಅಂತ ಹೇಳಿದ್ರೆ ತುಂಬಾ ಸರ್ತಿ ಈ ಕುಡಿತ ಮಾಡ್ತಾ ಇರುವುದರಿಂದ ಅವರ ಬೇರೆ ಬೇರೆ ಜೀವನದ ಡೈಮೆನ್ಷನ್ಸ್ಗಳಲ್ಲಿ, ನಾನು ಹೇಳಿದ್ದು ಆಲ್ರೆಡಿ, ಮಾನಸಿಕವಾಗಿ ತೊಂದರೆ, ದೈಹಿಕವಾಗಿ ತೊಂದರೆ, ಭಾವನಾತ್ಮಕವಾಗಿ ತೊಂದರೆ ಇರುವಾಗ ಅವರಿಗೆ ಆಟೋಮ್ಯಾಟಿಕ್ ಆಗಿ ಆರ್ಥಿಕ ಸಮಸ್ಯೆಗಳು ಸಹ ಬರ್ತದೆ. ಕೆಲಸಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗುದಿಲ್ಲ, ಟೈಮ್. ಈಗ ನನ್ನದೊಂದು ರಿಸರ್ಚ್ ಅಲ್ಲಿ, ನನ್ನದೊಂದು ಸಂಶೋಧನೆಯಲ್ಲಿ ಒಂದು ಫ್ಯಾಮಿಲಿ ಇದೆ, ಅವ್ರು ಆಕ್ಚುಲಿ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ. ಸೊ ಆದ್ರೆ ಅವರಿಗೆ ಅವರ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಎವ್ರಿ ಡೇ ಅವರು ಕುಡಿದುಕೊಂಡು ಬರ್ತಾರೆ ಮನೆಗೆ, ಸಂಜೆ ಕುಡಿದುಕೊಂಡು ಬರ್ತಾರೆ, ಟೈಮಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಬಯೋಮೆಟ್ರಿಕ್ ಇದೆ ಅವರಿಗೆ. ಸೊ ಟೈಮಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇವರು ಏನ್ ಮಾಡ್ತಾರೆ, ನಂಗೆ ಟೈಮಿಗೆ ಹೇಗೂ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ, ಹ್ಯಾಂಗ್ ಅವರ್ ಇರ್ತದೆ, ನಿನ್ನೆ ಕುಡ್ದದ್ದು ಇವತ್ತು ಬೆಳಗ್ಗೆವರೆಗೆ ಸರಿ ಆಗುದಿಲ್ಲ, ತುಂಬಾ ಕಿರಿಕಿರಿ, ತುಂಬಾ ಉದಾಸೀನ ಇರ್ತದೆ, ಬೆಳಗ್ಗೆ ಭಯ ಆಗ್ತದೆ, ಏನೋ ಒಂದು ಸರಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ತರ ಇರುವಾಗ ಅವರಿಗೆ ಏನಾಗ್ತದೆ, ನಾನಿನ್ನು ಹೋದ್ರು ಸಹ ನಂಗೆ ಒಂದು ಇವತ್ತು ಅದು ಅಟೆಂಡೆನ್ಸ್ ಸಿಗುದಿಲ್ಲ, ನಾ ಮನೇಲಿ ಮಲಗ್ತೇನೆ ಅಂತ ಎಣಿಸ್ಕೊಳ್ತಾರೆ. ಸೊ ಅಲ್ಲಿ ಆಬ್ಸೆಂಟಿಸಮ್ ಇರ್ತದೆ, ಅಲ್ಲಿ ಹೋಗ್ಲಿಕ್ಕೆ ಅವರಿಗೆ ಸ್ಯಾಲ್ರಿ ಕಟ್ ಆಗ್ತದೆ, ಇವತ್ತು ಹೋಗತಿದ್ರೆ ಆ ದಿವಸದ್ದು LOP ಬೀಳ್ತದೆ. ಸೊ ಲಾಸ್ ಆಫ್ ಪೇ ಅಂತ ಹೇಳುವಾಗ ಒಂದೊಂದೇ ವಿಷಯಗಳು ಹೀಗೆ ಏರ್ತಾ ಇದ್ದಂಗೆ ಅವ್ರು ಇವನ್ ಗವರ್ಮೆಂಟ್ ಜಾಬ್ ಅಲ್ಲಿ ಸೆಕ್ಯೂರ್ ಸೇಫ್ ಜಾಬ್ ಅಲ್ಲಿ ಇದ್ರೂನು ಅವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಅವರ ಹೆಂಡತಿ ಅದನ್ನು ಕಾಂಪನ್ಸೇಟ್ ಮಾಡ್ಬೇಕು. ಅಥವಾ ನನ್ನ ಸ್ಟಡಿಯಲ್ಲಿ ಕೆಲವು ಫ್ಯಾಮಿಲೀಸ್ ನಾನು ನೋಡ್ತಾ ಇರ್ಬೇಕಾದ್ರೆ ಯಾರು ಹೆಂಗಸರು ಕೂಡ ಕುಡಿತ ಮಾಡುವವರಿದ್ದಾರೆ, ತಾಯಂದಿರು ಕೂಡ ಕುಡಿತ ಮಾಡ್ತಾ ಇರ್ತಾರೆ. ಆಗ ಮಕ್ಕಳ ಮೇಲೆ ಸಹ ತೊಂದರೆಗೆ ಹೋಗ್ತಾರೆ. ಸೊ ಆಗ ಮಕ್ಕಳಿಗೆ, ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಇದೊಂದು ಕೇವಲ ವ್ಯಕ್ತಿಯ ತೊಂದರೆ ಅಥವಾ ಒಂದು ಕುಟುಂಬದ ತೊಂದರೆಗೆ ಮಾತ್ರ ಸೀಮಿತವಾಗದೆ ಅದು ಇನ್ನೂ ಸಹ ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ಹೊರಗಡೆ, ಅಂದ್ರೆ ಅವರ ಜೀವನದಲ್ಲಿ ಕೂಡ ಫ್ಯಾಮಿಲಿ ಮೆಂಬರ್ಸ್ ಅದು ಜೀವನದ ಕುಟುಂಬದ ಸದಸ್ಯರ ಜೀವನದ ಮೇಲೆ ಕೂಡ ಪರಿಣಾಮವನ್ನು ಬೀಳ್ತದೆ. ಅಂದ್ರೆ ಮಕ್ಕಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದೀರಿ ನೀವು. ಹೌದು. ಮುಖ್ಯವಾಗಿ ಸಂಬಂಧಗಳು ಅಂತ ಹೇಳಿದೆ ನಾನು, ಯಾಕಂದ್ರೆ ನಾನು ಮನುಷ್ಯ ಒಂದು ಸಂಘಜೀವಿ ಅಲ್ವಾ, ಒಬ್ಬರೇ ಇರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕುಟುಂಬ ಫಸ್ಟಿಗೆ ಎಫೆಕ್ಟ್ ಆಗುವಂತದ್ದು, ಅದಕ್ಕೆ ನಾವು ಇದನ್ನು ಫ್ಯಾಮಿಲಿ ಡಿಸೀಸ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಈ ಕುಟುಂಬದಲ್ಲಿ ಮುಖ್ಯವಾಗಿ ಅತಿ ಸಮಸ್ಯೆಗೆ ಒಳಪಡುವವರು ಈ ಮಕ್ಕಳು ಅಥವಾ ಹದಿಹರೆಯದ ಮಕ್ಕಳು. ಸೊ ನಮ್ಮ ಸಂಶೋಧನೆಯಲ್ಲಿ ನಾವು ಹದಿಹರೆಯದ ಮಕ್ಕಳ ಮೇಲೆ ಆಗುವ ಪರಿಣಾಮಗಳು ಹಾಗೂ ಅದು ಅವರು ಹೇಗೆ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಇದನ್ನು ನಾನು ನೋಡುವಾಗ ನಂಗೆ ಏನ್ ಅನಿಸುದಂದ್ರೆ ಇದು ಕೇವಲ ಜಾತಿ, ಮತ ಅಥವಾ
ಬ್ಯಾಕ್ಗ್ರೌಂಡ್ ಯಾವುದು ಸಹ ಇಲ್ಲ, ಸೀಮಿತ ಅಲ್ಲ, ಯಾರಿಗೆ ಸಹ ಇದು ಸಮಸ್ಯೆ ಬರ್ಬೋದು. ನಾವು ಕೇವಲ ಸಾಮಾಜಿಕವಾಗಿ ನೊಂದು ಹೋಗಿದ್ದಾರೆ ಅಥವಾ ಸೋಷಿಯಲಿ ಎಕನಾಮಿಕಲ್ ಆರ್ಥಿಕವಾಗಿ ಕಡಿಮೆ ಇದರಲ್ಲಿ ಇದ್ದಾರೆ ಅವರಲ್ಲಿ ಮಾತ್ರ ತೊಂದರೆ ಆಗ್ತದೆ ಅಂತ ಇಲ್ಲ. ಯಾಕಂದ್ರೆ ನಾವು ಒಂದು ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಯಾರ ಹತ್ರ ನಂಗೆ ಈ ತರ ನನ್ನದು ಸ್ಟಡಿ ಇದೆ, ಜನ ಈ ತರ ನಂಗೆ ಪಾರ್ಟಿಸಿಪೆಂಟ್ಸ್ ಬೇಕಾಗಿದ್ದಾರೆ ಅಂತ ಹೇಳುವಾಗ ಎಲ್ರು ಹೇಳುವಂತದ್ದು, ನೀವು ಆ ಒಂದು ಸೋಷಿಯಲ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದ ಜನಕ್ಕೆ ಹೋಗಿ ಅಥವಾ ಆ ಜಾತಿಗೆ ಹೋಗಿ, ಇಲ್ಲಿ ಜಾಸ್ತಿ ಕುಡಿತಾ ಇದ್ದಾರೆ, ಇದೆಲ್ಲ ನಮ್ಮ ಕರೆಕ್ಟ್ ಹೇಳುವಾಗ ಇದು ಜಾಸ್ತಿ ಇದೆ, ಹೌದು. ಆದ್ರೆ ಸಮಸ್ಯೆಗಳು ಮತ್ತು ಪರಿಣಾಮ ಏನು ಬೀಳ್ತದೆ ಸಂಬಂಧಗಳಲ್ಲಿ ಮತ್ತೆ ಕುಟುಂಬದಲ್ಲಿ, ಅದು ಈಕ್ವಲ್ ಆಗಿದೆ. ಸೊ ಕೆಲವರು ಹೇಳ್ತಾ ಇರ್ಬೋದು ಸುಲಭವಾಗಿ ನಮ್ಗೆ ರೋಡಲ್ಲಿ ನಾವು ಮುಂಚೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಯಾವಾಗ ನಮ್ಗೆ ಅಷ್ಟು ಒಂದು ಅವೇರ್ನೆಸ್ ಜಾಗೃತಿ ಇರ್ಲಿಲ್ಲ, ಆಗ ನಾವೇನ್ ಹೇಳ್ತೇವೆ, ರೋಡಲ್ಲಿ ಮಲಗಿಕೊಂಡಿದ್ದವರು ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದ್ರು ಕುಡಿತಾ ಇದ್ದವರು. ಆದ್ರೆ ಈಗ ನಮ್ಮ ಒಂದು ಚೇಂಜ್ ಆಗಿದೆ, ಇದರಲ್ಲಿ ಬದಲಾವಣೆಗೆ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಎಂತ ಅನಿಸುದಂದ್ರೆ ಮನೆಯಲ್ಲಿ ಕುಡಿಯೋರು ಜಾಸ್ತಿ ಇದ್ದಾರೆ. ಸೊ ಕೆಲವು ಫ್ಯಾಮಿಲೀಸ್ ಅವರು ಹೇಳ್ತಾರೆ, ನಾನು ನನ್ನ ಗಂಡ ಕುಡಿದ್ರೆ ನಂಗೆ ತೊಂದರೆ ಇಲ್ಲ, ಬಟ್ ಮನೆಗೆ ಬಂದು ಕುಡಿ ಅಂತ ಹೇಳ್ತಾರೆ. ಕೆಲವರು ಇದ್ದಾರೆ, ಅವ್ರು ನನ್ಗೆ ಏನ್ ತೊಂದರೆ ಮಾಡೋದಿಲ್ಲ, ಆದ್ರೆ ಕುಡಿದ್ರೆ ಎಷ್ಟು ಬೇಜಾರಾಗ್ತದೆ, ಯಾಕಂದ್ರೆ ದಿನಗಟ್ಲೆ ವಾರಗಟ್ಲೆ ಮಲ್ಕೊಂಡೇ ಇರ್ತಾರೆ, ನನ್ಗೆ ಏನು ವಾಯ್ಲೆಂಟ್ ಏನೂ ಆಗುದಿಲ್ಲ, ಬೈಯುದಿಲ್ಲ ಅಥವಾ ಜೋರು ಮಾಡೋದಿಲ್ಲ ಅಥವಾ ನಂಗೆ ಹೊಡೆಯುವುದಿಲ್ಲ, ಏನು ಮಾಡೋದಿಲ್ಲ, ಫಿಸಿಕಲಿ ಏನ್ ನನ್ಗೆ ತೊಂದರೆ ಮಾಡೋದಿಲ್ಲ, ಅಬ್ಯೂಸ್ ಇಲ್ಲ. ಆದ್ರೆ ಮಾನಸಿಕವಾಗಿ ಅವ್ರು ನನ್ನನ್ನು ಇಡೀ ದಿನ ನನ್ಗೆ ಅವರನ್ನು ನೋಡಿಯೇ ನಂಗೆ ಮಾನಸಿಕ ವೇತನೆಗೆ ನಾನು ಒಳಗಾಗ್ತೇನೆ, ಬೇಜಾರಾಗ್ತದೆ, ನನ್ಗೆ ನನ್ನ ಸಮಸ್ಯೆ, ನನ್ಗೆ ನನ್ನ ಮಾನಸಿಕ ಆರೋಗ್ಯದ ಮೇಲೆ ಭಾವನಾತ್ಮಕ ತೊಂದರೆ ಆಗ್ತದೆ, ಮಕ್ಕಳ ಮೇಲೆ ಬರ್ತದೆ. ಮಕ್ಕಳು ಹೇಳ್ತಾರೆ, ಮನೆಯಲ್ಲಿ ಇದ್ದು ಕೂಡ ನನ್ನ ಅಪ್ಪ ಅಥವಾ ನನ್ನ ಅಮ್ಮ ನಂಗೆ ಇಲ್ಲದ ಹಾಗೆ ಅನಿಸ್ತದೆ, ಅಥವಾ ನನ್ಗೆ ಅವರಿಗೆ ಬೇರೆಯವರನ್ನು ನೋಡಿದಾಗ ನಾನು ಹೇಗೆ ಅದನ್ನು ವ್ಯತ್ಯಾಸ ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಅದು ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಮಾತಾಡ್ತಾರೆ, ಅವ್ರು ಕುಡಿತಕ್ಕೆ ಆಗ್ಲಿಲ್ಲ, ಬಟ್ ನಾನು ಅದೊಂದು ದಿನಾಲು ನೋಡಿ 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 ನಂಗೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಕಷ್ಟ ಅಂತ ಹೇಳ್ತಾರೆ. ಅದೇ ಕೆಲವರು ಇದ್ದಾರೆ, ಆ ಮಕ್ಕಳಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನೋಡುವಾಗ ಈ ಒಂದು ರೋಲ್ ಆಫ್ ಪೇರೆಂಟ್ ಮಿಸ್ ಆಗಿರ್ತದೆ, ಆಬ್ಸೆಂಟ್ ಅಂತ ಹೇಳ್ತೇವೆ. ಸೊ ಅದನ್ನು ಕಾಂಪನ್ಸೇಟ್ ಮಾಡ್ಲಿಕ್ಕೆ, ಅದನ್ನು ಒಂದು ನಿಭಾಯಿಸ್ಲಿಕ್ಕೆ ಇನ್ನೊಬ್ರು ಯಾರಾದ್ರೂ ಬರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಎಲ್ಲ ಮಕ್ಕಳಿಗೆ ಇಂಥದ್ದು ಒಂದು ಸಿಗ್ಬೇಕಂತ ಇಲ್ಲ, ಕೆಲವೊಮ್ಮೆ ಟೀಚರ್ ಇರ್ಬೋದು, ಟೀಚರ್ ಅದನ್ನು ನೋಡ್ತಾ ಇರ್ಬೋದು, ಅಥವಾ ಅದರ ಜೊತೆಗೆ ಆ ಒಂದು ಇನ್ನೊಂದು ಪೇರೆಂಟ್ ಯಾರು ಇರ್ತಾರಲ್ಲ, ಒಬ್ರು ಕುಡಿತಾ ಇದ್ರೆ ಇನ್ನೊಬ್ರು ಯಾರು ಪೇರೆಂಟ್ ಇರ್ತಾರೆ, ಅವರು ಅದನ್ನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದೆ. ಅವರ ಸಾರ್ವತೋಮುಖ ಬೆಳವಣಿಗೆಗೆ ಅವರು ಸಹಾಯ ಮಾಡಬೇಕಾಗ್ತದೆ. ಇದೊಂದು ಆಡೆಡ್ ಸ್ಟ್ರೆಸ್ ಅಲ್ವಾ. ಅವರ ಭಾವನೆಗಳನ್ನು ಕೂಡ ಅವರು ನಿಭಾಯಿಸ್ಕೊಂಡು ಹೋಗ್ಬೇಕು, ಅದನ್ನು ಸರಿಯಾಗಿ ತಕೊಂಡು ಹೋಗ್ಬೇಕು. ಅದರ ಜೊತೆಗೆ ಮಕ್ಕಳದ್ದು ಕೂಡ ಅವರು ತಕೊಂಡು ಹೋಗ್ಬೇಕು. ಮೋಸ್ಟ್ ಆಫ್ ದ ಟೈಮ್ ನಾನು ಅವರಿಗೆ ಕೇಳೋದಿದೆ, ಅಡಾಲೆಸೆಂಟ್ಸ್ ಮಕ್ಕಳಿಗೆ, ಈ ಹದಿಹರೆಯದ ಮಕ್ಕಳಿಗೆ, ನೀವು ಮುಂದೆ ನಿಮ್ಮ ಕುಡಿತದ ಬಗ್ಗೆ ನಿಮ್ಮ ಆಲೋಚನೆಗಳು ಏನು, ನಿಮ್ಗೇನು ಅನಿಸ್ತದೆ ಅಂತ. ಆಗ ಅವರು ಹೇಳುವಂಥದ್ದು, ಕೆಲವರು ಹೇಳ್ತಾರೆ, ನಾನು ಅದನ್ನು ಮುಟ್ಲಿಕ್ಕೆ ಹೋಗುದಿಲ್ಲ, ನಾನು ಇಷ್ಟು ಜೀವನದಲ್ಲಿ ಒಂದು, ನನ್ಗೆ 10th ಸ್ಟ್ಯಾಂಡರ್ಡ್ ಮಗು ಹೇಳಿದ್ದು ಒಂದು ತುಂಬಾ ನೆನಪಿಗೆ ಇದ್ದಂದ್ರೆ, ನಾನು ಇಷ್ಟು ಜೀವನದಲ್ಲಿ ಅನುಭವಿಸಿದೆ ನನ್ನ ಮನೆಯಲ್ಲಿ ಹಾಗೂ ನನ್ನ ಫ್ಯಾಮಿಲಿ ಸಂಬಂಧಿಕರ ಮಧ್ಯದಲ್ಲಿ, ನನ್ನ ಅಪ್ಪ ಕುಡಿಯುವಂಥದ್ದು, ಆ ಒಂದು ಹಿಯಾಳಿಸುತನ, ಅದೊಂದು ಇನ್ಸಲ್ಟ್, ಅದೆಲ್ಲ ನಾನು ಇಷ್ಟು ನೋಡಿದ್ದೇನೆ. ನಾನು ನನ್ನ ಜೀವನದಲ್ಲಿ ಎಷ್ಟೇ ನನ್ನ ಪಿಯರ್ ಪ್ರೆಷರ್, ನನ್ನ ಫ್ರೆಂಡ್ಸ್ ಇಂದ ಎಷ್ಟೇ ಒಂದು ಇನ್ಫ್ಲೂಯೆನ್ಸ್ ಆದ್ರೂನು ನಾನು ಕುಡಿತಕ್ಕಂತೂ ಒಳಗಾಗ್ಲಿಕ್ಕಿಲ್ಲ. ಅಷ್ಟು ನನ್ನ ದೃಢ ನಿರ್ಧಾರ ನಾನು ಮಾಡಿದ್ದೇನೆ. ಯಾಕಂದ್ರೆ ನಾನು ಸಣ್ಣದಿಂದ ನನ್ನ ತಾಯಿ ಸಫರ್ ಆಗುದು ನೋಡಿದ್ದೇನೆ, ನನ್ನ ಕುಟುಂಬದವರು ನಮ್ಮನ್ನು ಹೇಗೆ ನೋಡ್ತಾರಂತ ನೋಡಿದ್ದೇನೆ, ನನ್ನ ತಂಗಿ ಸಫರ್ ಆಗುದು ನೋಡಿದ್ದೇನೆ, ನನ್ನ ನೆರೆಕರೆಯವರು ನನ್ನನ್ನು ಹೇಗೆ ನೋಡ್ತಾರಂತ ನೋಡಿದ್ದೇನೆ. ಇದೆಲ್ಲ ಇರುವಾಗ ನನ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಎಷ್ಟು ಬಿಕಾಸ್ ಹಿ ಇಸ್ ಜಸ್ಟ್ 16 years. ನೀವು ಅರ್ಥ ಮಾಡ್ಕೊಳ್ಬಹುದು, ಆ 16 ವರ್ಷದ ಮಗು ಅಷ್ಟೊಂದು ದೃಢ ನಿರ್ಧಾರಕ್ಕೆ ಒಳಗಾಗಿದೆ ಅಂತ ಹೇಳಿದ್ರೆ ಅವರಲ್ಲಿ ಅಷ್ಟು ಕ್ಲಾರಿಟಿ ಇದೆ. ಅಟ್ ದ ಸೇಮ್ ಟೈಮ್ ಬೇರೆ ಮಕ್ಕಳಿದ್ದಾರೆ, ಅವರು ಏನ್ ಹೇಳ್ತಾರೆ ಅಂದ್ರೆ, ನಂಗೆ ಗೊತ್ತಿಲ್ಲ, ಇನ್ಫ್ಲೂಯೆನ್ಸ್ ಆಗ್ಬಹುದು, ಬಟ್ ನಾನು ಅಪ್ಪನಾಗೆ ಆಗ್ಲಿಕ್ಕಿಲ್ಲ, ಸ್ವಲ್ಪ ಕುಡಿತ ಮಾಡ್ಬೋದು ಅಂತ ಹೇಳುವವರು ಇದ್ದಾರೆ. ಸೊ ಬಟ್ ಕುಡಿತ ಅಂತ ಹೇಳುವಾಗ ನಾವು ಯಾವಾಗಲೂ ಸ್ವಲ್ಪ ಅಥವಾ ತುಂಬಾ ಅಂತ ಇಲ್ಲ, ಯಾಕಂದ್ರೆ ಇದು ಮೆದುಳಿಗೆ ಆಗುವಂತದ್ದು ಕಾಯಿಲೆ, ಇದು ಇಟ್ಸ್ ಅ ಬ್ರೈನ್ ಡಿಸೀಸ್. ಆದ ಕಾರಣ ಇದು ಮೆದುಳಿನ ಮೇಲೆ ನಮ್ಮ ಪರಿಣಾಮ ಬೀಳುವ ಕಾರಣ ಅದು ನಮ್ಮ ಶಾರೀರಿಕ, ಮಾನಸಿಕ, ಸಾಮಾಜಿಕ ವಿಷಯಗಳಲ್ಲಿ ತೊಂದರೆ ಆಗ್ತದೆ. ನಾವು ಯೋಚನೆ ಮಾಡುವ ಶಕ್ತಿ ಇರ್ಬೋದು, ನಮ್ಮ ವಿವೇಚನಾ ಶಕ್ತಿ ಇರ್ಬೋದು, ನಮ್ಮದು ಭಾವನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಿರ್ಬೋದು, ಅಥವಾ ನಾವು ಬೇರೆಯವ್ರ ಹತ್ರ ಹೇಗೆ ವರ್ತಿಸ್ತೀವಿ ಅಂತ ಇರ್ಬೋದು, ವರ್ತನಾ ಶಕ್ತಿ ಇರ್ಬೋದು, ಎಲ್ಲಾ ವಿಚಾರಗಳಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಇದು ಕುಟುಂಬದ ಮೇಲೆ, ಸಂಬಂಧಗಳ ಮೇಲೆ, ಮಕ್ಕಳ ಮೇಲೆ ತೊಂದರೆ ಆಗಿದ್ದ ಕಾರಣ
ಮತ್ತೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತೊಂದರೆ ಆಗುವಾಗ ಇದು ಎಲ್ಲ ಓವರ್ಲ್ಯಾಪ್, ಇದರಿಂದ ಅದು ಆಗ್ತದೆ, ಅದರಿಂದ ಇದಾಗ್ತದೆ ಅಂತ ಹೇಳುವಾಗ ಇದೊಂದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾವು ಮನೆಯವರಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ನೋಡ್ಬೇಕಂತ ಹೇಳುವಂಥದ್ದು ಕೋಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಈಗ ಒಂದು ಕುಡಿತ ಮಾಡುವ ವ್ಯಕ್ತಿಯಿಂದ ಫ್ಯಾಮಿಲಿ ಮೆಂಬರ್ಸ್ ಎಫೆಕ್ಟ್ ಆಗಿರ್ತಾರೆ, ಅವರ ದೈನಂದಿನ ಜೀವನದಲ್ಲಿ ಎಫೆಕ್ಟ್ ಆಗಿರ್ತದೆ. ಮತ್ತೆ ಇನ್ನೊಂದು ಎನೇಬ್ಲಿಂಗ್ ಅಂತ ಹೇಳ್ತೇವೆ. ನನ್ನ ಫ್ಯಾಮಿಲಿಯಲ್ಲಿ ಇವರು ಕುಡಿತಾರೆ, ಅವರನ್ನು ನಾನು ಸೊಸೈಟಿಯಲ್ಲಿ ಅಥವಾ ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗ್ಬಾರದು ಅಂತ ಹೇಳಿ ಅವರಿಗೆ ತಂದು ಕೊಡುದು ಇರ್ಬೋದು. ನಾನೊಂದು ಅಡಾಲಸೆಂಟ್ ಇದ್ದಾನೆ, ಅವನು ಹೇಳ್ತಾನೆ ಎಂತ ಮಾಡುದು, ಅಪ್ಪ ಹೋದ್ರೆ ವಾಪಸ್ ಬರುದಿಲ್ಲ, ಅದಕ್ಕೆ ನನ್ನ ಅಮ್ಮವೇ ನನ್ನನ್ನು ಕಳಿಸ್ತಾರೆ ಬಾರಿಗೆ, ನೀನೇ ಸ್ವಲ್ಪ ತಕೊಂಡ್ ಬಂದು ಕೊಡು ಅಂತ. ನೀವೊಂದು ಆಗ ಎಣಿಸ್ಕೊಳ್ಬಹುದು ಆ ಮಗುವಿನ ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಗತಿ ಹೇಗೆ ಇರ್ತದೆ ಅಂತ. ಎಲ್ಲರಿಗೆ ಗೊತ್ತಿದೆ ಅವನ ತಂದೆಗೋಸ್ಕರ ತರಲಿಕ್ಕೆ ಹೋಗುದು ಅಂತ. ಪ್ಲಸ್ ಅವನಿರುವುದು 9th ಸ್ಟ್ಯಾಂಡರ್ಡ್ ಅಲ್ಲಿ, ನೀವು ಅರ್ಥ ಮಾಡ್ಕೊಳ್ಬಹುದು. 15 ವರ್ಷದ ಮಗು ಒಂದು ಹೋಗ್ತದೆ ಇದೆ ಅಂತ ಹೇಳಿದ್ರೆ ಅವನ ಮನಸ್ಸಲ್ಲಿ ಏನೆಲ್ಲ ಇದೆ, ಏನೆಲ್ಲ ಭಾವನೆಗಳು ಇರ್ತದೆ. ಬೇರೆ ಮಕ್ಕಳ ಜೊತೆ ಅವನು ಹೇಳುದು ನನ್ಗೆ, ನಾನು ಅಡಗಿಸಿ ಇಡ್ತೇನೆ, ಯಾರು ನನ್ನ ಫ್ರೆಂಡ್ಸ್ ನೋಡ್ತಾರಂತ, ನಾನು ಅಥವಾ ನನ್ನ ನೆರೆಕರೆಯವರು ನೋಡ್ತಾರಂತ, ನೆರೆಮನೆಯವರು ನೋಡ್ತಾರಂತ ನಾನು ಒಂದು ಅಡಗಿ ಇಡ್ತೇನೆ. ಮತ್ತೆ ನಾನು ಯಾರೇ ಇಲ್ಲದ ಟೈಮಲ್ಲಿ ಹೋಗಿ ವಾಪಸ್ ಬಂದು ತಕೊಂಡು ಕೊಡ್ತೇನೆ. ಸೊ ಇದೊಂದು ನಂಗೆ ರೂಟೀನ್ ಆಗಿದೆ, ಹಾಗಾಗಿ ನಂಗೇನು ಬೇಜಾರಾಗುದಿಲ್ಲ. ಸೊ ಈ ತರ ಇರುವಾಗ ಎಲ್ಲಿಯ ಒಂದು ಕಡೆ ಮನೆಯವರೇ ಅದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದನ್ನು ಮಾಡ್ಲಿಕ್ಕೆ. ಯಾಕಂದ್ರೆ ಸೊಸೈಟಿಯ ದೃಷ್ಟಿಯಲ್ಲಿ ಅಥವಾ ಸಮಾಜದ ದೃಷ್ಟಿಯಲ್ಲಿ ಅದನ್ನು ಮಾಡದ ಹಾಗೆ ನೋಡ್ಲಿಕ್ಕೆ ಅವರೇ ಒಂದು ಎನೇಬಲ್ ಮಾಡ್ತಾ ಇರೋದು, ಅವರೇ ಒಂದು ಸಹಕಾರ ಕೊಡ್ತಾ ಇರೋದು ತರ ಮಾಡ್ತಾರೆ. ಯಾಕಂದ್ರೆ ಎಲ್ಲಿಯ ಒಂದು ಕಡೆ ಅವರಿಗೆ ಇರ್ತದೆ ಅವರು ಸಿಟ್ಟಿನಿಂದ ಮಾಡ್ತಾ ಇದ್ದಾರೆ, ಅಥವಾ ಅವರಿಗೆ ಬೇರೆಯವರಿಂದ ನಿರಾಕರಣೆ ಅನುಭವಿಸಿದ್ದಾರೆ, ಅಥವಾ ಅವರಿಗೆ ಏನೋ ಒಂದು ಜೀವನದಲ್ಲಿ ಬೇಜಾರಾಗಿದೆ, ಅದಕ್ಕೋಸ್ಕರ ನಾನೇ ಕಾರಣ, ಅದಕ್ಕೋಸ್ಕರ ಅವ್ರು ಹೀಗೆ ಮಾಡ್ತಿದ್ದಾರೆ, ನಾನು ಅದನ್ನು ಸರಿ ಮಾಡ್ಬೇಕು. ಯಾಕಂದ್ರೆ ಸಮಾಜದ ಮುಂದೆ ನಾನು ಒಳ್ಳೆಯ ಕುಟುಂಬದಲ್ಲಿ ಇರಬೇಕು, ಸಮಾಜದ ಮುಂದೆ ನಾನು ಬೇರೆಯ ಒಂದು ಇನ್ಸಲ್ಟ್ಗೆ ಒಳಗಾಗಬಾರ್ದು ಅಂತ ಹೇಳುವ ಕಾರಣಕ್ಕಾಗಿ. ಮ್ಯಾಮ್, ಕುಡಿತ ಮರುಕಳಿಸುವಲ್ಲಿ ಅಪಾಯಕಾರಿ ಅಂಶಗಳು ಮತ್ತು ಪ್ರಚೋದಕಗಳು ಯಾವುವು ಮ್ಯಾಮ್? ಅದೇ ಕುಡಿತ ಅಂತ ಹೇಳುವಾಗ ನಾನು ಹೇಳಿದೆ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಸಿಚುವೇಶನ್ ಇರ್ಬೋದು, ಒಂದು ಕೌಟುಂಬದ ಒಂದು ಸ್ಥಿತಿಗತಿ ಇರ್ಬೋದು, ಅದರ ಜೊತೆಗೆ ಪರಿಸರದ ಸ್ಥಿತಿಗತಿ ಇರ್ಬೋದು. ಪರಿಸರದಲ್ಲಿ ಏನೆಲ್ಲ ತೊಂದರೆ ಆಗ್ತದೆ, ಅಥವಾ ಪರಿಸರ ನಮ್ದು ಹೇಗೆ ಪೂರಕವಾಗಿದೆ ಅಥವಾ ಪೂರಕವಾಗಿಲ್ಲ ಅಂತ ಹೇಳುವಂತದ್ದು. ಸೊ ಕೆಲವೊಮ್ಮೆ ಕುಡಿತ ಮಾಡುದಿಲ್ಲ, ಬಿಡ್ತಾರೆ, ನಂಗೆ ಕುಡಿಲಿಕ್ಕೆ ಬೇಡ ಅಂತ ಹೇಳ್ತಾರೆ. ಸೊ ನಾನು ಹೇಳಿದೆ ಮೆದುಳಿನ ಮೇಲೆ ತೊಂದರೆ ಆಗ್ತದೆ, ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಕೂಡ ಒಂದು ಅವಲಂಬನೆ ಆಗಿರ್ತಾರೆ. ಅದು ಇರುವಾಗ ಅವರಿಗೆ ಏನು ಮಾಡುವುದಂತ ಗೊತ್ತಾಗೋದಿಲ್ಲ, ಈಗ ಅದನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಒಂದು ಸಿಟ್ಟು ಬರ್ಬೋದು ಅವರಿಗೆ, ಅಥವಾ ಬೇರೆ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಅಲ್ಲಿ ಬೇರೆಯವರು ಕುಡಿತಾ ಇರ್ಬೇಕಾದ್ರೆ ತುಂಬಾ ದಿನ ಆಯ್ತಲ್ವಾ, ಇವತ್ತು ಕುಡಿತೇನೆ, ನಾನು ಏನಾಗುದಿಲ್ಲ, ನಾನು ಇಷ್ಟು ದಿವಸ ಬಿಟ್ಟೆ ಅಲ್ವಾ ಕುಡಿದು, ಸೊ ಇವತ್ತು ಒಂದ್ ದಿವಸ ಕುಡಿತೇನೆ, ನಾಳೆಯಿಂದ ನಾನು ಮುಟ್ಟುದಿಲ್ಲ ಅಂತ ಹೇಳ್ತಾರೆ. ಸೊ ನನ್ನದೊಂದು ಪೇಷಂಟ್ ಯಾರು ಕುಡಿತ ಮಾಡುವವರಿದ್ದಾರೆ, ಅವ್ರು ಹೇಳುದು ನನ್ಗೆ, ನಾ ಕುಡಿಲಿಲ್ಲ 2 ತಿಂಗಳು ನಾನು ಮುಟ್ಲಿಲ್ಲ, ಬಟ್ ಒಂದು ಫಂಕ್ಷನ್ಗೆ ಹೋದೆ, ಅಲ್ಲಿ ಎಲ್ಲರೂ ಅಲ್ಲಿ ನನಗೆ ಗೊತ್ತಿತ್ತು ಕುಡಿತ ಕೊಡ್ತಾರ, ಅದಕ್ಕೋಸ್ಕರ ನಾನು ಎಂತ ಮಾಡಿದೆ ಅಂತ, ಅಲ್ಲಿ ಹೋದ್ರೆ ಜಾಸ್ತಿ ಕುಡಿತೇನಂತ ಹೋಗುವಾಗವೇ ಕುಡಿದು ಹೋದೆ ಅಂತ. ಸೊ ನೀವು ಅರ್ಥ ಮಾಡ್ಕೊಳ್ಬಹುದು, ಯಾಕಂದ್ರೆ ನಾನು ಎಣಿಸ್ಕೊಂಡೆ ನಾನು ಕುಡಿದು ಹೋದ್ರೆ ಅಲ್ಲಿ ಪುನಃ ಕುಡಿಯುವುದಿಲ್ಲ, ಇಷ್ಟೇ ಕುಡಿದು ಹೋಗ್ತೇನೆ ಅಂತ. ಬಟ್ ಅದು ಅಲ್ಲಿಗೆ ನಿಲ್ತದ? ಯಾಕಂದ್ರೆ ಕುಡಿತ ಮಾಡಿದ ತಕ್ಷಣ ವಿವೇಚನಾ ಶಕ್ತಿ, ನಮ್ಮದು ಭಾವನಾತ್ಮಕ ಶಕ್ತಿ, ನಮ್ಮದು ಒಂದು ಕಾಗ್ನೇಟಿವ್ ಫಂಕ್ಷನ್ ಅಂತ ಹೇಳ್ತೇವೆ, ನಾವು ಹೇಗೆ ಅದನ್ನು ಯೋಚನೆ ಮಾಡ್ತೇವೆ, ಹೇಗೆ ಅದು ಪ್ರಾಬ್ಲಮ್ ಸಾಲ್ವ್, ಅದೆಲ್ಲ ವಿಷಯಗಳು ಇದರಲ್ಲಿ ಎಫೆಕ್ಟ್ ಆಗ್ತದೆ. ಇಡೀ ಕುಡಿತ ಮಾಡಿದರಿಂದ ಅಲ್ಲಿ ರೀಚ್ ಆಗುವಾಗ ಅವರಿಗೆ ಅದು ಯೋಚನೆ ಶಕ್ತಿನೇ ಇಲ್ಲ, ಇನ್ನೂ ಜಾಸ್ತಿ ಕುಡಿತ ಮಾಡ್ತಾರೆ. ಸೊ ಮತ್ತೆ ಫ್ಯಾಮಿಲಿಯಲ್ಲಿ ತೊಂದರೆ ಆಗ್ತದೆ. ಮನೆಗೆ ಬರುವಾಗ ಏನಾಗ್ತದೆ, ಹೆಂಡತಿ ಸಿಟ್ಟು ಮಾಡ್ತಾರೆ, ಮಕ್ಕಳು ಸಿಟ್ಟು ಮಾಡ್ತಾರೆ ಅಂತ ಹೇಳಿ ಪುನಃ ಜಾಸ್ತಿ ಕುಡಿಲಿಕ್ಕೆ ಟ್ರೈ ಮಾಡ್ತಾರೆ. ನಾಳೆ ಬೆಳಗ್ಗೆ ಈಗ ಒಂದು ದಿವಸ ಕುಡಿದ್ರು ಸಾಕಾಗ್ಲಿಲ್ಲ, ಮತ್ತೆ ಪುನಃ ಅದು ಹಂಬಲ ಆಗ್ತದೆ, ಇನ್ನು ಕುಡಿಬೇಕು. ಇನ್ನು ಅವರಿಗೆ ಮುಂಚೆ ಆಗುವಂತ ಸಂತೋಷ ಆಗ್ಲಿಲ್ಲ, ಇನ್ನು ಜಾಸ್ತಿ ಕುಡಿಲಿಕ್ಕೆ ಹೋಗ್ತಾರೆ. ಅಥವಾ ಆ ದಿವಸ ಯಾರು ಮಾತಾಡ್ಲಿಲ್ಲ ಮನೆಯಲ್ಲಿ, ಏಕಾಂಗಿಯಾಗಿದ್ದಾರೆ, ಒಂಟಿತನ ಅನಿಸ್ತಿತ್ತು, ನಾನು ಕೆಲಸಕ್ಕೆ ಹೋಗ್ಲಿಕ್ಕಾಗ್ಲಿಲ್ಲ, ಕುಡಿದಿದ್ದೇನೆ ರಾತ್ರಿ ಅಂತ ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಇನ್ನೂ ಸಹ ಜಾಸ್ತಿ ಕುಡಿಬೇಕು ಅಂತ ಅನಿಸ್ತದೆ, ಇನ್ನೂ ಸಹ ಜಾಸ್ತಿ ಕುಡಿಲಿಕ್ಕೆ ಹೋಗ್ತಾರೆ. ಅಥವಾ ಕೆಲವೊಮ್ಮೆ ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಅಥವಾ ಒಂದು ನಾನು ಹೇಳಿದೆ ಇದಕ್ಕೆ ಜಾತಿ ಮತ ಭೇದ ಭಾವ ಯಾವುದೂ ಇಲ್ಲ ಅಂತ. ಸೊ ಒಳ್ಳೆ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವವರು ಇದ್ದಾರೆ, ಬಟ್ ಅವರಿಗೆ ಅಲ್ಲಿ ಯಾರಾದ್ರೂ ಏನಾದ್ರು ಹೇಳಿದ್ರು, ಬೇರೆಯವರ ಮುಂದೆ ಏನಾದ್ರು ಇನ್ಸಲ್ಟ್ ಆಯ್ತು, ಮನೆಗೆ ಬಂದು ಏನ್ ಮಾಡುದು ಅಂತ ಗೊತ್ತಿಲ್ಲ,
ಒತ್ತಡವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗದೆ ಕುಡಿಯುವವರು ತುಂಬಾ ಜನ ಇದ್ದಾರೆ. ಸೊ ಭಾವನೆಗಳನ್ನು ಹೇಗೆ ಅದನ್ನು ಹತೋಟಿಯಲ್ಲಿರುವುದು ಅಥವಾ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗದೆ ಕುಡಿಯುವವರು ಇದ್ದಾರೆ. ಸೊ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಈಗ ಯಾರಾದ್ರೂ ನಾವು ಹಾಸ್ಪಿಟಲ್ ಅಲ್ಲಿ ಅಥವಾ ಕ್ಲಿನಿಕ್ ಅಲ್ಲಿ ಅಥವಾ ಎಲ್ಲಾರು ಕೇಳಿದ್ರೆ ನೀವು ಯಾಕೋಸ್ಕರ ಕುಡಿತಾ ಇದ್ದೀರಿ ಅಂತ ಹೇಳಿದ್ರೆ ಅವರಿಗೆ ಆನ್ಸರ್ ಗೊತ್ತಿರುವುದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತದೆ ಅಂದ್ರೆ, ನಾನು ಯಾಕೋಸ್ಕರ ಕುಡಿತಾ ಇದ್ದೇನೆ, ಯಾವ ಕಾರಣಕ್ಕಾಗಿ ನಾನು ಶುರು ಮಾಡಿದೆ ಅಂತಲೇ ಗೊತ್ತಾಗುದಿಲ್ಲ. ಸೊ ಅದಕ್ಕೋಸ್ಕರ ಇದು ಸಣ್ಣ ಪ್ರಾಯದಲ್ಲಿ ಶುರು ಮಾಡಿದ್ರೆ ಹದಿಹರೆಯದಲ್ಲಿ ಜಾಸ್ತಿ ಜನ ಶುರು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಈಗ 11 to 16 ಇಯರ್ಸ್ಗೆ ಬಂದಿದೆ ಅಂತ ನಮ್ಮ ರಿಸರ್ಚ್ ಹೇಳ್ತದೆ. ಈ ತರ ಇರುವಾಗ ನಾವು ಯಾಕಗೋಸ್ಕರ ಕುಡಿತಾ ಇದ್ದೇವೆ ಅಂತ ಹೇಳೋದು ಇಂಪಾರ್ಟೆಂಟ್. ಅದರ ಜೊತೆಗೆ ಏನು ಪ್ರಚೋದನಕಾರಿ ಅಂಶಗಳು. ಈಗ ನಮ್ಮ ಕೆಲವು ಪೇಷಂಟ್ ಇದ್ದಾರೆ, ಅವ್ರು ಹೇಳ್ತಾರೆ ನನ್ನ ಮನೆಯ ಪಕ್ಕದಲ್ಲೇ ಬಾರ್ ಇದೆ ಮೇಡಮ್, ನಂಗೆ ಬೇಜಾರಾದ್ರೆ ನಾನು ಹೋಗಿ ತರ್ತೇನೆ, ಅಲ್ಲಿ ಕುಡಿಯುವುದಿಲ್ಲ, ವಾಪಸ್ ಮನೆಗೆ ಬಂದು ಕುಡಿತೇನೆ ಅಂತ ಹೇಳ್ತಾರೆ. ಸೊ ಅಥವಾ ಕೆಲಸದಿಂದ ಮನೆಗೆ ಹೋಗುವ ದಾರಿ ಇರ್ಬೋದು, ಅದು ದಾರಿಯಲ್ಲಿ ಮಧ್ಯದಲ್ಲಿ ಒಂದು ಬಾರ್ ಸಿಗ್ತದೆ ಅಥವಾ ಒಂದು ಫ್ರೆಂಡ್ ಸಿಗ್ತಾರೆ. ಅವ್ರು ಹೇಳ್ತಾರೆ ಎಂತ ಮರೆ ಕುಡಿದೆಲ್ಲ ಬಿಟ್ಟಿದ್ದು ಇಷ್ಟು ದಿವಸದಿಂದ, ಇವತ್ತೊಂದಿನ ನನ್ನ ಜೊತೆ ಬಾ, ಏನೂ ಆಗುದಿಲ್ಲ, ಯಾರು ಏನ್ ಹೇಳ್ತಾರೆ ನೋಡುವ ಅಂತ ಒಂದು ಧೈರ್ಯ ಕೊಡ್ತಾರೆ. ಸೊ ಅದರಿಂದ ಕುಡಿತಾರೆ. ಕೆಲವೊಮ್ಮೆ ಸಿಟ್ಟು ಬಂದ್ರೆ ಏನ್ ಮಾಡುದು ಅಂತ ಗೊತ್ತಾಗುದಿಲ್ಲ. ಅದೇ ಹೇಳಿದೆ, ಭಾವನೆಗಳನ್ನು ಹೇಗೆ ಹತೋಟಿಯಲ್ಲಿ ಇಡ್ಬೇಕು, ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗುದಿಲ್ಲ, ಅದಕ್ಕೆ ಕುಡಿಯುವವರಿದ್ದಾರೆ. ಅಥವಾ ಏನಾದ್ರೂ ಒಂದು ಕೆಟ್ಟ ಘಟನೆ ಆಯ್ತು ಜೀವನ ಆ ಡೇ ಅಲ್ಲಿ, ಮುಂಚೆ ಕುಡಿದ್ರೆ ಸರಿ ಆಗ್ತಿತ್ತು ಅಂತ ಇತ್ತು, ಈಗ ಅವರಿಗೆ ಗೊತ್ತಿದೆ ಕುಡಿತ ಸ್ಟಾಪ್ ಮಾಡಿದ್ರೆ ಮಾಡ್ಬೇಕು ಅಂತ, ಬಟ್ ಮತ್ತೆ ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ ಮ್ಯಾಮ್, ಮದ್ಯವ್ಯಸನ ರೋಗದಲ್ಲಿ ಚಿಕಿತ್ಸೆಯ ಮಹತ್ವ ಏನು? ಸೊ ಮದ್ಯವ್ಯಸನ ಅಂತ ಹೇಳಿದಾಗ ಕೆಲವು ಸರ್ತಿ ನಮ್ಗೆ ತುಂಬಾ ಒಂದು ಬೇಜಾರದ ವಿಷಯ ಅಂತ ಹೇಳಿದ್ರೆ, ಇಷ್ಟು ಜಾಗೃತಿ ಕಾರ್ಯಕ್ರಮಗಳು ನಾವು ನಡೆಸ್ತಾರೆ ಅಥವಾ ನಾವು ಇಲ್ಲಿ ಇರುವಲ್ಲಿ ಕೂಡ ತುಂಬಾ ಒಂದು ಜಾಗೃತಿ ಅವೇರ್ನೆಸ್ ಸೆಷನ್ಸ್ ಅಥವಾ ಕ್ಯಾಂಪ್ಸ್ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಆದ್ರೆ ನಾನು ಯಾವಾಗ ಈ ಸಂಶೋಧನೆ ಮಾಡ್ಲಿಕ್ಕೆ ಶುರು ಮಾಡಿದೆ, ಆಗ ನಂಗೆ ಗೊತ್ತಾಯ್ತು ಈ ಒಂದು ಬೇಸಿಕ್ ಕುಡಿತ ಸ್ಟಾಪ್ ಮಾಡಿದ್ರೆ ಆಗುವ ಸಮಸ್ಯೆಗಳನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದವರೇ ಜಾಸ್ತಿ ಇರ್ತಾರೆ, ತಪ್ಪು ಕಲ್ಪನೆಗಳೇ ಜಾಸ್ತಿ ಇದೆ. ಯಾಕಂದ್ರೆ ನಾವೆಂತ ಎಣಿಸುದಂದ್ರೆ ಅವ್ರು ಬೇಕಂತ ಮಾಡ್ತಾರೆ, ನೈತಿಕ ವಿಷಯಗಳು ಗೊತ್ತಿಲ್ಲದೆ ಮಾಡ್ತಾರೆ, ಮಾರಲ್ ವ್ಯಾಲ್ಯೂಸ್ ಗೊತ್ತಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಸೊ ಯಾಕೋಸ್ಕರ ಚಿಕಿತ್ಸೆ ಮಾಡ್ಬೇಕಂತಲೇ ಗೊತ್ತಿಲ್ಲ. ಸೊ ನಾನು ಹೇಳಿದ ಇದೊಂದು ಶಾರೀರಿಕ, ಮಾನಸಿಕ ಹಾಗೂ ಸಾಮಾಜಿಕ ಒಂದು ಸಮಸ್ಯೆ. ಅದಕ್ಕೋಸ್ಕರ ಚಿಕಿತ್ಸೆ ಬಹು ಅಗತ್ಯ. ಶಾರೀರಿಕವಾಗಿ ಮೆದುಳಿಗೆ ಆದ ಒಂದು ಡ್ಯಾಮೇಜ್ ಅನ್ನು ಸರಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದರ ಜೊತೆಗೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಅವಲಂಬನೆಗೆ ಒಳಗಾದನ್ನು ಹೇಗೆ ಸರಿ ಆಗ್ಬೇಕು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಇದಕ್ಕೋಸ್ಕರ ನಾವು ಒಂದು ಸರ್ತಿ ಯಾವಾಗ ಅವರು ಅವಲಂಬನೆಗೆ ಒಳಗಾಗ್ತಾರೆ ಅಂತ ಹೇಳಿದಾಗ ಅದಕ್ಕೆ ಒಂದು ಇಂಟರ್ವೆನ್ಷನ್ ತುಂಬಾ ಇಂಪಾರ್ಟೆಂಟ್. ಇಂಟರ್ವೆನ್ಷನ್ ಯಾಕೆ ಮಾಡ್ಬೇಕಂತ ಹೇಳಿದ್ರೆ, ಈ ಮನುಷ್ಯನಿಗೆ ಅಟ್ಲೀಸ್ಟ್ ಗೊತ್ತಾಗ್ಬೇಕು ಇದೊಂದು ಸಮಸ್ಯೆ, ಇದೊಂದು ಮೆದುಳಿನ ಸಮಸ್ಯೆ, ಇದು ಕೇವಲ ನಾವು ಬೇರೆಯವರು ಅರ್ಥ ಮಾಡ್ಕೊಂಡಾಗೆ ಅಲ್ಲ, ಇದೊಂದು ಮೆದುಳಿನ ಸಮಸ್ಯೆ. ಅದರಿಂದಾಗಿ ನನ್ನ ಭಾವನೆಗಳಿಗೆ ತೊಂದರೆ ಆಗಿದೆ, ನನ್ನ ವರ್ತನೆಗೆ ತೊಂದರೆ ಆಗಿದೆ, ನನ್ನ ಯೋಚನೆ ಮಾಡುವ ಶಕ್ತಿಗೆ ತೊಂದರೆ ಆಗಿದೆ, ನನ್ನ ವಿವೇಚನಾ ಶಕ್ತಿ ತೊಂದರೆ ಆಗಿದೆ ಅಂತ ಅವರಿಗೆ ಗೊತ್ತಿರ್ಬೇಕು. ಸೊ ಅದಕ್ಕೋಸ್ಕರ ಇಂಟರ್ವೆನ್ಷನ್ ಮಾಡಬೇಕು. ಮತ್ತೆ ಈ ಇಂಟರ್ವೆನ್ಷನ್ ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ಒಂದು ಸರಿಯಾದ ಚಿಕಿತ್ಸೆ ಬೇಕು. ಈಗ ತುಂಬಾ ತೊಂದರೆಗೆ ಅಂತ ಹೇಳುವಾಗ ಈಗ ನಾನು ಹೇಳಲೇಬೇಕಾಗ್ತದೆ ಹಿಂತೆಗೆದ ಚಿಹ್ನೆಗಳು. ಸೊ ಹಿಂತೆಗೆದ ಚಿಹ್ನೆಗಳು ಅಂತ ಹೇಳಿದಾಗ, ಯಾವಾಗ ನಾವು ಆಲ್ಕೋಹಾಲ್ ಅನ್ನು ಸ್ಟಾಪ್ ಮಾಡ್ತೇವೆ ಬಾಡಿಯಲ್ಲಿ ಅಥವಾ ಕಡಿಮೆ ಪ್ರಮಾಣ ಮಾಡ್ತೇವೆ, ಆಗ ಹಿಂತೆಗೆದ ಚಿಹ್ನೆಗಳು ಬರ್ತವೆ. ಅದರಲ್ಲಿ ಎರಡು ತರ, ಒಂದು ಕಾಂಪ್ಲಿಕೇಟೆಡ್, ಒಂದು ಅನ್ಕಾಂಪ್ಲಿಕೇಟೆಡ್ ಅಂತ. ಸೊ ಅನ್ಕಾಂಪ್ಲಿಕೇಟೆಡ್ ಅಂತ ಹೇಳುವಂಥದ್ದು ಕೈಯಲ್ಲಿ ನಡುಕ ಆಗ್ತಾ ಇರ್ಬೋದು, ಅಥವಾ ತುಂಬಾ ಭಯ ಆಗ್ತಾ ಇರ್ಬೋದು, ಅಥವಾ ತುಂಬಾ ಚಿಂತೆ ಆಗ್ತಾ ಇರ್ಬೋದು, ಅಥವಾ ಕಿರಿಕಿರಿ ಆಗ್ತಾ ಇರ್ಬೋದು, ಅಥವಾ ಬಾಯಲ್ಲಿ ತುಂಬಾ ಡ್ರೈ ಮೌತ್ ಅಂತ ಹೇಳ್ತೇವೆ, ಅಥವಾ ತಲೆನೋವು, ನಿದ್ರೆಯಲ್ಲಿ ವ್ಯತ್ಯಾಸ, ಸರಿಯಾಗಿ ಊಟ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು, ಇಂಥದೆಲ್ಲ ಸಮಸ್ಯೆಗಳು ಇರ್ತದೆ. ಇದನ್ನು ಸರಿ ಮಾಡ್ಲಿಕ್ಕೆ ಕೂಡ ಚಿಕಿತ್ಸೆಯ ಅಗತ್ಯ ಇದೆ. ಅದರ ಜೊತೆಗೆ ಕಾಂಪ್ಲಿಕೇಟೆಡ್ ಅಂತ ಹೇಳಿದೆ, ಹಿಂತೆಗೆದ ಚಿಹ್ನೆಗಳು, ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ. ಯಾವಾಗ ಒಂದು ಮನುಷ್ಯನಿಗೆ ನಡುಕ ಸನ್ನೆ ಅಂತ ಇರ್ತದೆ, ಏನು ಮಾತಾಡ್ತೇವಂತ ಅವರಿಗೆ ಗೊತ್ತಿಲ್ಲ, ಎಲ್ಲಿ ಇದ್ದಾರಂತ ಅವರಿಗೆ ಗೊತ್ತಿಲ್ಲ, ಕೈಕಾಲು ನಡುಗುದ ಜೊತೆಗೆ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾರ ಮನುಷ್ಯರನ್ನು ನೋಡಿದಾಗೆ ಆಗುವಂಥದ್ದು, ಅಥವಾ ಯಾರಾದ್ರೂ ನನಗೆ ಕರಿತಾ ಇದ್ದಾರೆ ಅಂತ ಹೇಳುವಂಥದ್ದು, ಅಥವಾ ತಲೆಯ ಮನಸ್ಸಿನ ಒಳಗೆ ಭಯ ಆಗುವಂಥದ್ದು. ಇಂಥ ಒಂದು ಸಮಸ್ಯೆ ಇರುವಾಗ, ಎಲ್ಲಿದ್ದಾರೆ ಏನು ಮಾಡ್ತಾರಂತ ಇಲ್ಲದಿರುವಾಗ ಚಿಕಿತ್ಸೆ ಅವಶ್ಯಕತೆ ಇರ್ತದೆ. ಸೊ ಕೆಲವು ಸರ್ತಿ
ಮನುಷ್ಯರ ಒಂದು ತಪ್ಪು ಕಲ್ಪನೆ ಇದರ ಚಿಕಿತ್ಸೆಯ ಬಗ್ಗೆ ಏನಂದ್ರೆ, ಚಿಕಿತ್ಸೆ ಮಾಡಿದ್ರೆ ಏನಾದರೂ ಮಾನಸಿಕವಾಗಿ ತೊಂದರೆಗೆ ಒಳಗಾಗ್ತಾರೆ ಅಂತ. ಆಕ್ಚುಲಿ ಅದು ತಪ್ಪು. ಮಾನಸಿಕವಾಗಿ, ದೈಹಿಕವಾಗಿ ಸರಿಯಾದ ಚಿಕಿತ್ಸೆಯನ್ನು ಕೊಟ್ರೆ ಮಾತ್ರ ಒಂದು ವ್ಯಕ್ತಿ ಪುನಃ ಒಂದು ನಾರ್ಮಲ್ ಜೀವನಕ್ಕೆ, ಒಂದು ಪುನರ್ವಸತಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಇಂಟರ್ವೆನ್ಷನ್, ಡಿಟಾಕ್ಸಿಫಿಕೇಶನ್ ಮತ್ತೆ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೇವೆ. ಸೊ ಯಾವಾಗ ನಾವು ಶುರು ಮಾಡ್ತೇವೆ ಇದು ಕಾಯಿಲೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಆಗ ನಮ್ಮ ಒಂದು ದೇಹದಲ್ಲಿ ಇರುವ ಅಮಲು ಏನಿದೆ, ಆಲ್ಕೋಹಾಲ್ ಇರ್ಬೋದು, ಬೇರೆ ಡ್ರಗ್ ಮಾಡೋರು ಬೇರೆ ಡ್ರಗ್ಸ್ ಇರ್ಬೋದು, ಅದನ್ನು ತೆಗೆಯುವಂಥದ್ದು, ಅದನ್ನು ನಿರ್ವಿಷೀಕರಣ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಅದರ ನಂತರ ಹಂತ ಹಂತವಾಗಿ ವೈದ್ಯರು, ಸೊ ಮನೋವೈದ್ಯರು ಜನರಲಿ ಅಥವಾ ವೈದ್ಯರು ಯಾರು ಈ ಡಿಡಿಕ್ಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಅವರಿಗೆ ಪೂರಕವಾದ ಏನೆಲ್ಲ ಅವರಿಗೆ ಟ್ರೀಟ್ಮೆಂಟ್ ಬೇಕು, ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಅವರಿಗೆ ಡಯಟ್ ಅಲ್ಲಿ ತೊಂದರೆ ಇರ್ಬೋದು, ಇಂಥದ್ದೆಲ್ಲ ಸರಿ ಮಾಡಿಕೊಂಡು ಅದರ ನಂತರ ಅದರ ಜೊತೆಗೆ ಇನ್ ಕೇಸ್ ಅವರಿಗೆ ಬೇರೆ ಫಿಸಿಕಲ್ ಡಿಸಾರ್ಡರ್ಸ್ ಏನಾದರೂ ಫಿಸಿಕಲಿ ಅವರಿಗೆ, ನಿಮಗೆ ಗೊತ್ತಿದೆ ಜನರಲಿ ಈಗ ಇರುವಂತದ್ದು ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಯಾವ್ದಾದ್ರು ಹಾರ್ಟ್ ತೊಂದರೆ ಇರ್ಬೋದು, ಕಿಡ್ನಿ, ಲಿವರ್, ಯಾವ್ದು ತೊಂದರೆಗೆ ಒಳಗಾಗಿದ್ದಾರೆ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಅದು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಬೇರೆ ಕಾರಣಕ್ಕೆ, ಬೇರೆ ಸಮಸ್ಯೆಗೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ದೈಹಿಕವಾಗಿ ಅವರನ್ನು ಸರಿಯಾಗಿ ಚಿಕಿತ್ಸೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮನೋವೈದ್ಯರು ಅದನ್ನು ಮಾಡ್ತಾರೆ. ಅದರ ಜೊತೆಗೆ ಅವರಿಗೆ ಕೌನ್ಸಿಲಿಂಗ್ ಅಥವಾ ಒಂದು ಸೈಕೋಥೆರಪಿ ಅಂತ ಹೇಳ್ತೇವೆ. ಕೇವಲ ವ್ಯಕ್ತಿಗೆ ಮಾತ್ರವಲ್ಲ, ಅವರ ಜೊತೆಗೆ ಕುಟುಂಬದವರಿಗೆ ಸಹ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್, ಕಪಲ್ ಕೌನ್ಸಿಲಿಂಗ್, ಕಪಲ್ ಥೆರಪಿ ಇಂಥದ್ದೆಲ್ಲ ಬೇಕಾಗ್ತದೆ. ಸೊ ಹೀಗೆ ಕೇವಲ ಅದು ಚಿಕಿತ್ಸೆ 1 ದಿವಸಕ್ಕೆ, 5 ದಿವಸಕ್ಕೆ, 10 ದಿವಸದಲ್ಲಿ ಆಗುದಂತಲ್ಲ. ಯಾಕಂದ್ರೆ ಇಷ್ಟು ವರ್ಷ ನಮ್ಮ ಮೆದುಳಿಗೆ, ನಮ್ಮ ದೇಹಕ್ಕೆ, ನಮ್ಮ ಮಾನಸಿಕ ಸ್ಥಿತಿಗೆ ಆದ ತೊಂದರೆಗೆ ಸಾಮಾಜಿಕವಾಗಿ ಕೂಡ ಅವರು ಮತ್ತೆ ವಾಪಸ್ ಪುನರ್ವಸತಿ ಆಗ್ತಾ ಇರುವಾಗ ವಾಪಸ್ ಹೋಗ್ಬೇಕು. ಆಗ ಅವರು ಹೇಗೆ ಅದನ್ನು ಸಮಾಜವನ್ನು ಫೇಸ್ ಮಾಡ್ಬೇಕಂತ ಸಹ ಅವರಿಗೆ ಗೊತ್ತಿರ್ಬೇಕು. ಸೊ ಕೇವಲ ಮೋಟಿವೇಶನ್ ಅವರಿಗೆ ಬೇಕು, ಮತ್ತೆ ಪುನಃ ಮಾಡದಾಗೆ ಅವರಿಗೆ ಪ್ರೇರಣಾ ಶಕ್ತಿ ಜಾಸ್ತಿ ಆಗ್ಬೇಕು. ಆಬ್ಸ್ಟಿನೆನ್ಸ್ ಅಂದ್ರೆ ಇನ್ನು ಮುಂದೆ ಮಾಡಬಾರ್ದು, ಆಲ್ಕೋಹಾಲ್ ಇಂದ ದೂರ ಇರ್ಬೇಕಂತ ಅವರಿಗೆ ಮನತಟ್ಟು ಆಗ್ಬೇಕು. ಅದಕ್ಕೋಸ್ಕರ ಅವರ ಸ್ಟ್ರೆಂತ್, ಅವರು ಏನೆಲ್ಲ ಚೆನ್ನಾಗಿದ್ದಾರೆ, ಯಾವೆಲ್ಲ ವಿಚಾರಗಳಲ್ಲಿ ಚೆನ್ನಾಗಿದ್ದಾರೆ, ಏನೆಲ್ಲ ಅವರು ಚೆನ್ನಾಗಿ ಮಾಡ್ಬೋದು, ಹೇಗೆ ಈ ಪ್ರಚೋದಕಾರಿ ಅಂಶಗಳನ್ನು ಅವರು ನಿಭಾಯಿಸಬಹುದು, ಹಾಗೂ ಅದನ್ನು ಹೇಗೆ ಮತ್ತೆ ಕುಡಿತಕ್ಕೆ, ರಿಲ್ಯಾಪ್ಸ್ ಅಂತ ಹೇಳ್ತೇವೆ, ಮತ್ತೆ ಕುಡಿತಕ್ಕೆ ಮರಳಿ ಬರಬಾರ್ದು, ಇಂಥದ್ದು ಒಂದು ಪ್ರೇರಣೆ, ಮೋಟಿವೇಶನ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ, ಇಂಥದ್ದೊಂದು ಮಾಡ್ಬೇಕಾಗ್ತದೆ. ಹಾಗೆಯೇ ಮನೆಯವರು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬರ್ಬೇಕು, ಹೇಗೆ ಅದಕ್ಕೆ ಪ್ರೋತ್ಸಾಹಕರಾಗಿ ಇರಬೇಕು, ಅಥವಾ ಅವರ ಕುಡಿತಕ್ಕೆ ಅವರಿಗೆ ಜವಾಬ್ದಾರಿ ಹೇಗೆ ತಗೊಳ್ಬೇಕು ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಯಾವಾಗ ನಾವು ಆ ವ್ಯಕ್ತಿಗೆ ಏನು ತೊಂದರೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ, ಆಗ ಅವರಿಗೆ ನಾವು ಅವರ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಏನ್ ತೊಂದರೆ ಆಗ್ತಾ ಇದೆ, ಈಗ ನಾನು ಹೇಳಿದೆ ನಿದ್ರೆಯ ತೊಂದರೆ ಆಗ್ತಾ ಇರ್ಬೋದು. ನಮ್ಮ ಕಲ್ಚರ್ ಹೇಗಿದೆ ಅಂದ್ರೆ, ನಿದ್ರೆಯ ತೊಂದರೆ, ಊಟದ ತೊಂದರೆ ಅಂತ ಹೇಳುವಾಗ ಎಲ್ಲರೂ ಒಂದು ಕರೆಕ್ಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಬೇಗ ಅದನ್ನು ಸರಿ ಮಾಡ್ಬೇಕಂತ ಅನಿಸ್ತದೆ. ಬೇಜಾರು ಅಥವಾ ಭಾವನೆಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಬೇಗ ಗೊತ್ತಾಗೋದಿಲ್ಲ. ಅಥವಾ ಅವರಿಗೆ ದಿನನಿತ್ಯದ ಜೀವನದಲ್ಲಿ ಏನೆಲ್ಲ ಬೆಳಗಿನಿಂದ ಸಂಜೆವರೆಗೆ ಏನೆಲ್ಲ ತೊಂದರೆ ಆಗ್ತದೆ ಅಂತ ಅರ್ಥ ಮಾಡ್ಕೊಂಡು, ಅವರಿಗೆ ಅರ್ಥ ಆಗುವಾಗೆ ಕೇಳಿ ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ನಾವು ಹೋಗ್ಬೇಕಂತದ್ದು. ಅದಕ್ಕೋಸ್ಕರ ಈ ಚಿಕಿತ್ಸೆಯ ಮಹತ್ವ ತುಂಬಾ ಒಳ್ಳೆಯದು. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಖಾಲಿ ಮನೋವೈದ್ಯರು ಮಾತ್ರ ಅಲ್ಲ, ಅದರ ಜೊತೆಗೆ ಮನಃಶಾಸ್ತ್ರಜ್ಞರು ಅಂತ ಹೇಳ್ತೇವೆ ನಾವು, ಸೈಕಾಲಜಿಸ್ಟ್ ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿ, ಸೋಷಿಯಲ್ ವರ್ಕ್ ಅಂತ ಇರ್ತಾರೆ, ಆಪ್ತ ಸಮಾಲೋಚಕರು, ಸೊ ಮನೋಸಾಮಾಜಿಕ ಆಪ್ತ ಸಮಾಲೋಚಕರು ಇರ್ತಾರೆ. ಇವರು ಅದರ ಜೊತೆಗೆ ನಾವು ಅವರಿಗೆ, ಈಗ ತುಂಬಾ ಒಂದು ಮೆಡಿಕಲ್ ಡಿಸಾರ್ಡರ್ ಇದ್ರೆ, ಒಂದು ಫಿಸಿಕಲ್ ಡಿಸಾರ್ಡರ್ ಇದ್ರೆ, ನಾನು ಹೇಳಿದೆ ಆಗ ಬೇರೆ ಬೇರೆ ನಮ್ಮ ಆರ್ಗನ್ಸ್ಗೆ ಪ್ರಾಬ್ಲಮ್ ಆದಾಗ ಅದಕ್ಕೆ ಒಂದು ಹಾಸ್ಪಿಟಲೈಸೇಷನ್ ತುಂಬಾ ಇಂಪಾರ್ಟೆಂಟ್. ಕೇವಲ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡುವಂಥದ್ದಲ್ಲ, ಹಿಂತೆಗೆದ ಚಿಹ್ನೆಗಳು ಜಾಸ್ತಿ ಆದಾಗ ಸಹ ಹಾಗೆ ಅವರಿಗೆ ಟ್ರೀಟ್ಮೆಂಟ್ ಅದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನರ್ಸ್ಗಳು ಕೂಡ ಇರ್ತಾರೆ, ಯಾರು ಸೈಕ್ಯಾಟ್ರಿಕ್ ನರ್ಸ್ಗಳು ಅಂತ ಹೇಳ್ತೇವೆ ನಾವು, ಅವರದ್ದು ಕೂಡ ಬಹುಪಾಲು ಇರ್ತದೆ. ಸೊ ಅದಕ್ಕೋಸ್ಕರ ಇದು ಒಂದು
ಚಿಕಿತ್ಸೆಯ ಮಹತ್ವ ತುಂಬಾ ಇದೆ. ಅದು ಇನ್ನೂ ಕೂಡ ನಮ್ಮ ಸಮಾಜಕ್ಕೆ ತಲುಪಿಸ್ಬೇಕು. ಇದು ಮದ್ಯವ್ಯಸನ ಎಂಬುದು ಕಾಯಿಲೆ ಅಂತ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ, ಆಗ ಮಾತ್ರ ಜನರು ಅದನ್ನು ಚಿಕಿತ್ಸೆ ಮಾಡುವಂತಹ ಒಂದು ರೋಗ, ಒಂದು ಕಾಯಿಲೆ ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ. ಕುಡಿತ ಮರುಕಳಿಸದಂತ ತಡೆಗಟ್ಟುವಂತ ವಿಧಾನಗಳು ಯಾವ್ಯಾವು ಮ್ಯಾಮ್? ಸೊ ಒಂದು ಸರ್ತಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ರೆ ಸಾಕಾಗುದಿಲ್ಲ, ಅಥವಾ ಒಂದು ಸರ್ತಿ ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಬಿಟ್ಟು ಬಿಡೋದು ಆಗುದಿಲ್ಲ. ನಮ್ಮದೇ ಒಂದು ಹಾಸ್ಪಿಟಲ್ ಆದ ಸ್ಟಡಿಯಲ್ಲಿ ಅವರು ಏನು ಹೇಳಿದಾರೆ ಅಂದ್ರೆ 49% ಜನರು ಮತ್ತೆ ಮರುಕಳಿಸದೆ ಚಿಕಿತ್ಸೆಗೆ ಮತ್ತೆ ಮರಳಿ ಬರಲಿಲ್ಲ, ಬೇರೆ ಬೇರೆ ವಿಚಾರಗಳಿಂದ, ಬೇರೆ ಬೇರೆ ರೀಸನ್ಸ್ ಇಂದ. ಅದಕ್ಕೆ ಒಂದು ನಾವು ಎಂತ ಹೇಳ್ತೇವೆ ಅಂತ ಹೇಳಿದ್ರೆ, ಒಂದು ಸರ್ತಿ ಅವರಿಗೆ ಹೇಳಿ ಸಾಕಾಗೋದು, ಇದೊಂದು ಪ್ರಾಸೆಸ್. ಸೊ ಈ ಪ್ರಾಸೆಸ್ ಅಲ್ಲಿ ಕೇವಲ ವ್ಯಕ್ತಿ ಮಾತ್ರ ಅಲ್ಲ, ಕುಟುಂಬ ಸಹ ಇದೆ, ಸಮಾಜ ಸಹ ಇದೆ. ಸೊ ಅದಕ್ಕೋಸ್ಕರ ಎಷ್ಟು ದೂರದವರೆಗೆ, ಎಷ್ಟು ದಿವಸದವರೆಗೆ ನಾವು ಒಂದು ವ್ಯಕ್ತಿ ಆಬ್ಸ್ಟಿನೆಂಟ್ ಆಗಿರ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್. ಆಬ್ಸ್ಟಿನೆಂಟ್ ಅಂತ ಹೇಳಿದ ತಕ್ಷಣ ನಾವೇನ್ ಹೇಳ್ತೇವೆ, ಒಂದು ತಿಂಗಳು ಕುಡಿಲಿಲ್ಲ, ವ್ಯಕ್ತಿ ಒಳ್ಳೆ ಇದ್ದಾನೆ, ಇನ್ನು ಮೆಡಿಸಿನ್ ಅಥವಾ ಇನ್ನು ಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಅಂತ ಎಣಿಸ್ಕೊಳ್ತೇವೆ. ಅದೊಂದು ತಪ್ಪು ನಮ್ಮ ಕಲ್ಪನೆ. ಯಾಕಂದ್ರೆ ನಾನು ಹೇಳಿದೆ, ಎಷ್ಟೋ ವರ್ಷಗಳಿಂದ ಮೆದುಳಿನ ಮೇಲೆ ಮಾನಸಿಕವಾಗಿ ತೊಂದರೆಗೆ ಒಳಗಾದಾಗ ಇದು ಟ್ರೀಟ್ಮೆಂಟ್ ಕೂಡ, ಚಿಕಿತ್ಸೆ ಕೂಡ ತುಂಬಾ ದಿವಸದವರೆಗೆ ಹೋಗ್ತದೆ. ಸೊ ಅದಕ್ಕೋಸ್ಕರ ಒಂದು ತಿಂಗಳಾದ್ಮೇಲೆ ಕುಡಿತ ಮಾಡಿದ್ರು, ಇವರಿನ್ನು ಸರಿಯಾಗುದಿಲ್ಲ ಅಂತ ಬಿಟ್ಟು ಬಿಡುದಲ್ಲ, ಮತ್ತೆ ಪುನಃ ಬರಬೇಕು, ಮತ್ತೆ ಪುನಃ ಚಿಕಿತ್ಸೆಯನ್ನು ಒಳಪಡ್ಬೇಕು, ತಮ್ಮ ಆಪ್ತ ಸಮಾಲೋಚಕರ ಹತ್ರ ಮಾತಾಡ್ಬೇಕು. ನನ್ಗೆ ಏನು ಟ್ರಿಗರಿಂಗ್ ಫ್ಯಾಕ್ಟರ್, ನಾನು ಪ್ರಚೋದನಕಾರಿ ಅಂಶಗಳು ಯಾವ್ದು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಬೇಕು. ಯಾಕೋಸ್ಕರ ನಂಗೆ ಹೀಗೆ ಆಯ್ತು, ಏನಾಯ್ತು ಲಾಸ್ಟ್ ಟೈಮ್, ಏನ್ ನನ್ಗೆ ಒಂದು ಟ್ರಿಗರ್ ಆಯ್ತು, ಯಾಕೋಸ್ಕರ ನಾನು ಮಾಡಿದ ಮೇಲೆ ಏನಾಯ್ತು. ನಾವು ಮಾಡಿದ್ದು ಮಾತ್ರ ನೋಡುತ್ತೇವೆ, ಮಾಡಿದ ಮೇಲೆ ಏನಾಯ್ತು ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ. ಆಗ ಏನಾಗ್ತದೆ, ಮನುಷ್ಯನಿಗೆ ಅವರು ಮಾಡಿದ ಒಂದು ಕೃತ್ಯಕ್ಕೆ ಅವರು ಯಾಕೆ ಅದನ್ನು ದುರುಪಯೋಗ ಮಾಡಿದ್ರು, ಯಾಕೆ ಅವಲಂಬನೆಗೆ ಒಳಗಾಗಿದ್ದಾರೆ ಅಂತ ಅರ್ಥ ಆದ್ರೆ ಅವರು ಅದರ ಜವಾಬ್ದಾರಿನೇ ಅವರಾಗಿಯೇ ತಗೊಳ್ತಾರೆ. ಸೊ ಆ ಜವಾಬ್ದಾರಿಯನ್ನು ತಗೊಂಡ್ಮೇಲೆ ಮಾತ್ರ ಅದರ ಜೊತೆಗೆ ಕುಟುಂಬ ಅವರನ್ನು ರೆಸ್ಪಾನ್ಸಿಬಲ್ ಮಾಡ್ಬೇಕು. ಅವರು ಏನು ಮಾಡಿದ್ದಾರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್, ಅದನ್ನು ಸರಿ ಮಾಡ್ಲಿಕ್ಕೆ ನಾವು ನಿಮ್ ಜೊತೆ ಇದ್ದೇವೆ ಅಂತ ಒಂದು ಕ್ಲಿಯರ್ ಆದ ಒಂದು ಅವರಿಗೆ ಮಾತು ಕೊಟ್ರೆ, ಒಂದು ಒಗ್ಗಟ್ಟಾಗಿ, ಒಂದು ಟೀಮ್ ಆಗಿ, ಅಲ್ಲಿ ಚಿಕಿತ್ಸೆ ಇರುವ ಕಾರಣ ಆಪ್ತ ಸಮಾಲೋಚಕರು, ಮನೋವೈದ್ಯರು, ಮನೋಶಾಸ್ತ್ರಜ್ಞರು ಎಲ್ಲರೂ ಇರುವ ಕಾರಣ, ಹಾಗೂ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕ ಈ ಭಾವನೆ, ಯೋಚನಾ ಶಕ್ತಿ ಎಲ್ಲವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಕೇವಲ ನಾವು ಮಾತಾಡಿ ಸರಿ ಆಗುದು ಅಲ್ಲ, ದೈಹಿಕವಾಗಿ ಕೂಡ ಅದಕ್ಕೆ ಪೂರಕವಾದ ಚಿಕಿತ್ಸೆ ಬೇಕು, ಸಾಮಾಜಿಕವಾಗಿ ಕೂಡ ನಮ್ಮ ಮನೆಯ ವಾತಾವರಣ ಅದಕ್ಕೆ ಪೂರಕ ಆಗ್ಬೇಕು. ಕೆಲಸ ಎಲ್ಲಿ ಮಾಡ್ತಾರೆ ಅಲ್ಲಿ ಕೂಡ ಫ್ರೆಂಡ್ಸ್ಗಳು ಇರಬೇಕು. ಇದೊಂದು ಕೇವಲ ನಮ್ಮ ಸಾಮಾಜಿಕವಾಗಿರುವ ಕಳಂಕ ಏನಿರ್ತದೆ, ಯಾರಿಗೆ ಗೊತ್ತಾಗ್ತದೆ, ಅವರಿಗೆ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗ್ತದೆ, ಅಥವಾ ನಮ್ಗೆ ಒಂದು ಕೀಳು ಮಟ್ಟದಲ್ಲಿ ನೋಡ್ತಾರೆ, ಇಂಥದ್ದೆಲ್ಲವನ್ನು ಬಿಟ್ಟು ಓಪನ್ ಆಗಿ ಯಾವಾಗ ನಾವು ಮುಕ್ತವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತೇವೆ ಈ ಒಂದು ಸಾಮಾಜಿಕ ಕಂಟಕದ ಬಗ್ಗೆ, ಆಗ ಇದನ್ನು ಸರಿ ಮಾಡ್ಲಿಕ್ಕೆ ಸರಿ ಆಗ್ತದೆ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ಇದು ಕೇವಲ ಒಂದು ಚಿಕಿತ್ಸೆ ಫ್ಯಾಮಿಲಿಗೆ ಮಾತ್ರ ಸೀಮಿತ ಅಲ್ಲ. ನಾನು ಹೇಳಿದೆ, ಚಿಕಿತ್ಸೆ ಅಂತ ಹೇಳುವಾಗ ಡಾಕ್ಟರ್ಸ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಇದ್ದಾರೆ, ಅದರ ಜೊತೆಗೆ ಆಪ್ತ ಸಮಾಲೋಚಕರು ಹೇಳಿದೆ, ಕುಟುಂಬ ಹೇಳಿದೆ, ಅದರ ಜೊತೆಗೆ ಅವರಿಗೆ ಸಪೋರ್ಟ್ ಸಿಸ್ಟಮ್ ಬೇಕು. ಈಗ ನಾವು ಮೀಟಿಂಗ್ಸ್ ಅಂತ ಕೇಳಿ, ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ ಅಂತ ಹೇಳಿದೆ. ಹಾಗೆ ಈಗ ಹೊಸತು ಶುರುವಾಗಿದೆ, ಯಾರು ಈ ಕುಡಿತಕ್ಕೆ ಒಳಗಾಗ್ತಾರೆ ಅವರ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಹೊರದೇಶದಲ್ಲಿ ಇದೆ ಆಲ್ರೆಡಿ. ಆದ್ರೆ ಈಗ ಆ ಚಿಲ್ಡ್ರನ್ ಆಫ್ ಪೇರೆಂಟ್ಸ್ ವಿತ್ ಅಡಿಕ್ಷನ್ ಅಂತ ಒಂದು ಶುರು ಆಗಿದೆ. ಅದಕ್ಕೆ ಅಂತದ್ದು ತುಂಬಾ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಆಗ್ಬೇಕು. ಒಂದು ಮಕ್ಕಳಿಗೆ ಸಹ ಒಂದು ಮುಕ್ತವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು. ಯಾಕಂದ್ರೆ ಹಲವಾರು ಅಡಾಲೆಸೆಂಟ್ಸ್, ಹಲವಾರು ಹದಿಹರೆಯದವರು ನನ್ನ ಹತ್ರ ಮಾತಾಡಿದಾಗ ಹೇಳಿದ್ರು, ಒಂದು ಮಗು ನನ್ನ ಹತ್ರ 1.5 ಗಂಟೆ ಮಾತಾಡಿದ್ರು, 2.5 ಗಂಟೆ ಮಾತಾಡಿದ್ರು, 137 ಮಿನಿಟ್ಸ್ ಮಾತಾಡಿದ್ದು. ಯಾಕೆ ಅಂದ್ರೆ ಕೇವಲ ಲಾಸ್ಟ್ 2 years ಆದ ವಿಚಾರಗಳನ್ನು ಆ ಮಗು ಹೇಳಲಿಲ್ಲ. 16 years ಸಣ್ಣದಿಂದ ಏನ್ ನೆನಪಿದೆ, ತಂದೆಯ ಕುಡಿತದಿಂದ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಏನೆಲ್ಲ ಪರಿಣಾಮವಾಗಿದೆ ಅಂತ ಆಗದಿಂದ ಈಗಿನವರೆಗೆ ಮಾತಾಡಿದ್ರು. ಸೊ ಆ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಮಕ್ಕಳನ್ನು ಕೇಳಲಿಕ್ಕೆ, ಅರ್ಥ ಮಾಡ್ಕೊಳ್ಳೋದು ಮತ್ತೆ ನಮ್ಗೆ ಕೇಳಲಿಕ್ಕೆ ಯಾರು ಇಲ್ಲ,
ನಮ್ಮ ಸಮಾಜದಲ್ಲಿ. ಯಾಕಂದ್ರೆ ನಮ್ಗೆ ಕಂಟಕ ಸ್ಟಿಗ್ಮಾವೇ ತುಂಬಾ ತುಂಬಿಕೊಂಡು ಹೋಗಿದೆ ಕಾರಣ ಈ ವಿಚಾರಗಳಲ್ಲಿ ಸುಸೈಡ್ ಇರ್ಬೋದು, ಈ ಸಬ್ಸ್ಟೆನ್ಸ್ ಯೂಸ್ ಇರ್ಬೋದು, ಯಾರು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಶಾಲೆಗಳಲ್ಲಿ ಕೂಡ ಇಂಥ ಒಂದು ಅವೇರ್ನೆಸ್ ಡೇಗಳನ್ನು ನಾವು ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಅಂದ್ರೆ ಆಗ ಅವೇರ್ನೆಸ್ ಶುರು ಮಾಡಿದಾಗ ಮಾತ್ರ, ಒಬ್ರು ಮಾತಾಡಿದಾಗ ಮಾತ್ರ ಇದು ಆಗ್ತದೆ. ಇಂಥ ಒಂದು ನೀವು ಒಳ್ಳೆ ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಿ ಫಿಬಾ ಆನ್ಲೈನ್ ಅಲ್ಲಿ. ಸೊ ಯಾರು ಕೇಳುವವರು ಇದ್ದಾರೆ ಅದನ್ನು ಕೂಡ ಬೇರೆಯವರಿಗೆ ಒಂದು ತಲುಪಿಸ್ಬೇಕು. ಯಾಕಂದ್ರೆ ನಾನು ಒಂದು ದಿವಸ ಒಂದು ಮನೆಗೆ ಹೋಗಿದ್ದೆ ನನ್ನ ಸ್ಟಡಿಯಲ್ಲಿ. ಅವರ ಹದಿಹರೆಯದ ಮಗುವ ತಂದೆ, ಅವರ ಟ್ರೀಟ್ಮೆಂಟ್ ಚಿಕಿತ್ಸೆಯ ಮಹತ್ವ ಇದೆ ಅಂತ ಗೊತ್ತಿಲ್ಲದೆ, ಅವರ ನಡುಕ ಸನ್ನಿಯನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗದೆ, ಅವ್ರು ಏನೇನು ಮಾತಾಡ್ತಿದ್ರು, ಏನೇನು ಎಲ್ಲಿದ್ದಾರಂತ ಗೊತ್ತಾಗ್ಲಿಲ್ಲ, ಏನ್ ಮಾತಾಡಿದ್ರು ಅರ್ಥ ಆಗುದಿಲ್ಲ, ಇಂಥ ಒಂದು ವಿಚಾರಗಳನ್ನು ಮಾಡ್ತಾ ಇದ್ದದಕ್ಕೆ ಅವರ ಅಕ್ಕ ತಂಗಿಯಂದಿರು 50+ ಇಯರ್ಸ್ ಅವರನ್ನು ಬೆಂಗಳೂರಿಗೆ ಕಳಿಸಿಕೊಟ್ರು. ಸೊ ಉಡುಪಿಯಿಂದ ಬೆಂಗಳೂರಿಗೆ ಕಳಿಸಿಕೊಟ್ರು, ಬೆಂಗಳೂರಿಂದ ಇನ್ನೊಂದು ಎಲ್ಲಿಯ ಬೇರೆ ನಾರ್ತ್ ಕರ್ನಾಟಕ ಕಳಿಸಿಕೊಟ್ರು. ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗ್ತದೆ ಅಂತ. ಅದೇ ಸಿಂಪಲ್ ಒಂದು 5 ಕಿಲೋಮೀಟರ್ ದೂರ ಇರುವ ಒಂದು ಪ್ರಾಪರ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ, ಅಲ್ಲಿ ಸರಿಯಾದ ಒಂದು ಚಿಕಿತ್ಸೆಯನ್ನು ಕೊಟ್ರೆ ಅವರಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟು ಸರಿ ಆಗ್ತಾ ಇತ್ತು. ಸೊ ಒಬ್ಬರಿಗೊಬ್ಬರು ಮಾತಾಡುವ ನೀಡಿದೆ, ಇತರರ ಹತ್ರ ಚರ್ಚೆ ಮಾಡುವ ನೀಡಿದೆ. ಸಣ್ಣ ಪ್ರಾಯದಲ್ಲೇ ಇಂಥ ಒಂದು ರೈಟ್ ಇನ್ಫಾರ್ಮೇಶನ್ ಮನೆಯಲ್ಲಿ ಕೊಟ್ರೆ ಈ ಮಕ್ಕಳು ಸರಿಯಾದ ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಂಡು ಅದನ್ನು ಹೇಗೆ ಬರಬಾರದು, ಹೇಗೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಟಬಹುದು, ಈ ಒಂದು ಸಾಮಾಜಿಕ ಕಟಕವನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ಕಂಟಕವನ್ನು ನಾವು ಮ್ಯಾನೇಜ್ ಮಾಡ್ಬೋದು, ಭಾವನೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬಹುದು, ಭಾವನೆಗಳನ್ನು ಹೇಗೆ ಬೇರೆಯವ್ರ ಹತ್ರ ಪರಸ್ಪರ ಹಂಚ್ಕೊಳ್ಬಹುದು, ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡ್ಬೋದು. ಈಗ ನಮ್ಗೆ ಎಲ್ಲರ ಹತ್ರ ಕೇಳುವಂತ ಒಂದೇ ವರ್ಡ್ ಸ್ಟ್ರೆಸ್ ಅಂತ. ಸೊ ಈ ಸ್ಟ್ರೆಸ್ ಅಂತ ಹೇಳಿದ್ರೆ ಒತ್ತಡ ನಿರ್ವಹಣೆಯನ್ನು ಹೇಗೆ ಮಾಡ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು, ಇಂಥ ಒಂದು ಸಣ್ಣ ಸಣ್ಣ ವಿಚಾರಗಳು ಇರ್ಬೋದು. ಅದನ್ನು ಹೇಗೆ ನಾವು ಮನೆಯಲ್ಲಿ ಮುಕ್ತವಾಗಿ ಮಾತಾಡಿದಾಗ, ಶಾಲೆಗಳಲ್ಲಿ ಮುಕ್ತವಾಗಿ ಮಾತಾಡಿದಾಗ, ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್, ಇಂಥ ಒಂದು ನಾಲೆಜ್ ನಮಗೆ ಗೊತ್ತಾದಾಗ ಅದನ್ನು ಬೇರೆಯವರಿಗೆ ಮಾತಾಡಲಿಕ್ಕೆ ಹಂಚ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಆಗ ಇಂಥ ಎಲ್ಲ ಲೈಫ್ ಸ್ಕಿಲ್ ಅಂತ ಹೇಳ್ತೇವೆ, ಕೌಶಲ್ಯಗಳು, ಇದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಮಾಡಿದಾಗ ಅದನ್ನು ಇಂಥ ಒಂದು ದುರಭ್ಯಾಸಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಮ್ಯಾಮ್, ಮದ್ಯವ್ಯಸನ ವಿಮುಕ್ತಿಯಲ್ಲಿ ಜೀವನ ಶೈಲಿಯ ನಿರ್ವಹಣೆ ಏನು? ಜೀವನ ಶೈಲಿ ನಾವಂತ ಹೇಳುವಾಗ ಕೇವಲ ಮದ್ಯವ್ಯಸನ ವಿಮುಕ್ತಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನ ಶೈಲಿಯಲ್ಲಿ ಕೂಡ ನಾವು ನೋಡ್ತೇವೆ. ಅದು ಬೆಳಗಿಂದ ರಾತ್ರಿವರೆಗೆ ನಾವು ಏನು ಮಾಡ್ತೇವೆ, ಇದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಈ ಸಂಶೋಧನೆಯಲ್ಲಿ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಮನೋವೈದ್ಯರೇ ಹೇಳಿದ ಒಂದು ವಿಚಾರ ಏನಂದ್ರೆ, ವಾಪಸ್ ಅವರು ಮತ್ತೆ ವಿಮುಕ್ತಿಯಿಂದ ನಾರ್ಮಲ್ ಜೀವನಕ್ಕೆ ಹೋಗ್ಬೇಕು. ಪುನರ್ವಸತಿ ಅಂದ್ರೆ ಈ ಮನೋಸಾಮಾಜಿಕ ಪುನರ್ವಸತಿಯಲ್ಲಿ ವ್ಯಕ್ತಿ ಒಂದು ಏನು ಕೆಲಸ ಮಾಡ್ತಾ ಇದ್ರು ಅದನ್ನು ಮತ್ತೆ ಅವರು ವಾಪಸ್ ಹೋಗ್ಬೇಕು ವಿಮುಕ್ತಿಯಾಗಿ. ಈ ಮದ್ಯವ್ಯಸನ ವಿಮುಕ್ತಿ ಆದಾಗ ಅವ್ರು ಏನ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಏನು ಎಷ್ಟು ಹೊತ್ತಿಗೆ ಹೇಳ್ತಾರೆ, ಒಂದು ಟೈಮ್ ಟೇಬಲ್ ತುಂಬಾ ಇಂಪಾರ್ಟೆಂಟ್. ಅದರ ಜೊತೆಗೆ ನಮ್ಮದು ಬೇಸಿಕ್ ವಿಷಯಗಳು, ಊಟ ಮಾಡೋದಿರ್ಬೋದು, ನಿದ್ದೆ ಮಾಡೋದಿರ್ಬೋದು, ಕೆಲಸ ಮಾಡೋದಿರ್ಬೋದು. ಸೊ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನಾನು ಆಲ್ರೆಡಿ ಹೇಳಿದೆ, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದರ ಜೊತೆಗೆ ಎಂತ ಡಯಟ್ ಯೂಸ್ ಮಾಡ್ತಾ ಇದ್ದಾರೆ, ಏನು ವ್ಯಾಯಾಮ ಮಾಡ್ತಾ ಇದ್ದಾರೆ, ಎಷ್ಟು ಸೋಷಿಯಲ್ ಸಪೋರ್ಟ್ ಅವರಿಗೆ ಇದೆ, ಎಂತ ಒಂದು ಫ್ರೆಂಡ್ಸ್ ಇದ್ದಾರೆ, ಕುಟುಂಬದವರಿದ್ದಾರೆ, ಯಾರು ಅವರಿಗೆ ಒಂದು ಪೂರಕವಾದ ವಾತಾವರಣ ಕೊಡ್ತಾ ಇದ್ದಾರೆ, ಅವರು ಎಷ್ಟು ವ್ಯಾಯಾಮ, ಅವರ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ, ಹೇಗೆ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಕಷ್ಟ ಇರ್ಬೋದು ಅಥವಾ ಫ್ರೆಂಡ್ಸ್ ಹೇಳ್ಬೋದು, ಈಗ ನಾನು ನನ್ನೊಟ್ಟಿಗೆ ಬಾ ಕುಡಿಲಿಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಗೆ ನನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ, ಹೇಗೆ ನೋ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಥವಾ ಆ ಸ್ಟ್ರೆಸ್ ಇರ್ಬೋದು, ಹೇಗೆ ಒತ್ತಡ ನಿರ್ವಹಣೆ ಮಾಡ್ತಾರೆ, ಹೇಗೆ ಸಿಟ್ಟು ಭಾವನೆಗಳ ನಿರ್ವಹಣೆ ಮಾಡ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಕೇವಲ ತನ್ನದು ಮಾತ್ರ ಅಲ್ಲ, ತನ್ನ ಫ್ಯಾಮಿಲಿಯ ಒಂದು ಸಪೋರ್ಟ್ ಜೊತೆಗೆ ಜೀವನ ಶೈಲಿಯಲ್ಲಿ ಬೇಕಾದ ಬದಲಾವಣೆಗಳನ್ನು ಮಾಡಿ ನಿಭಾಯಿಸಿಕೊಂಡು ಬರುವುದು ಸಹ ತುಂಬಾ ಇಂಪಾರ್ಟೆಂಟ್. ಓಕೆ, ವೀಕ್ಷಕರ, ಇಲ್ಲಿವರೆಗೂ ನೀವು ಈ ಒಂದು ಕಾರ್ಯಕ್ರಮನ ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಮದ್ಯವ್ಯಸನ, ಅದರಿಂದ ಸಾಮಾಜಿಕ ಮತ್ತು ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ, ಮತ್ತೆ ಅದನ್ನು ತಡೆಗಟ್ಟುವಂತ ವಿಧಾನಗಳು ಯಾವುದು ಅಂತ ಹೇಳಿ ನಿಖಿತಾ ಮ್ಯಾಮ್ ಅವರು ಅದನ್ನ ಒಳ್ಳೆ ರೀತಿಯಲ್ಲಿ ವಿವರಣೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ತಿಳಿಸಬಹುದು.
ನಮ್ಮ ದೂರವಾಣಿ ಸಂಖ್ಯೆ 9902606453 9902606453. ಧನ್ಯವಾದಗಳು.